ನಮಸ್ಕಾರ ಸ್ನೇಹಿತರೆ, ಫ್ರಮ್ ಸೀಸನ್ 4 ಎಪಿಸೋಡ್ 7 ನನ್ನ ಪ್ರಕಾರ ಎಪಿಸೋಡ್ 5 ಈ ಸೀಸನ್ ನ ಬೆಸ್ಟ್ ಎಪಿಸೋಡ್ ಆಗಿತ್ತು. ಆದ್ರೆ ಈಗ 7ನೇ ಎಪಿಸೋಡ್ ನೋಡಾದ್ಮೇಲೆ ಇದೇ ಸದ್ಯಕ್ಕೆ ಬೆಸ್ಟ್ ಎಪಿಸೋಡ್ ಅಂತ ಅನಿಸ್ತಿದೆ. ಎಪಿಸೋಡ್ 5 ಈಗ ಸೆಕೆಂಡ್ ಬೆಸ್ಟ್ ಎಪಿಸೋಡ್. ಇದನ್ನ ನೋಡ್ತಿದ್ದಂಗೆ ಅಬ್ಸೆಷನ್ ಮೂವಿ ಬ್ರೇಕ್ ಡೌನ್ ಗೆ ಸ್ಕ್ರಿಪ್ಟ್ ಬರೀತಾ ಇದ್ದವನು ಅದನ್ನ ಬಿಟ್ಟು ಈ ವಿಡಿಯೋ ಮೊದಲು ಮಾಡ್ತಾ ಇದ್ದೀನಿ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಚಿಕ್ಕು ಜೇಡ್ ದೊಡ್ಡ ಜೇಡ್ಗೆ ಜನರಿಗೆ ನಿನ್ನ ಬಗ್ಗೆ ಮತ್ತೆ ಟಬಿತಾ ಬಗ್ಗೆ ಗೊತ್ತಾಗ್ತಿದ್ದಂಗೆ ಜನರೇ ನಿನ್ನನ್ನ ಸಾಯಿಸ್ತಾರೆ. ಟಬಿತಾಳ ಸಾವು ನಿನಗಿಂತ ಕೆಟ್ಟದಾಗಿರುತ್ತೆ ಅಂತ ಹೇಳಿದ್ರು ಕೂಡ ಈ ಎಪಿಸೋಡ್ ಅಲ್ಲಿ ಜೇಡ್ ತಾನು ಗುಂಡಿ ತೋಡ್ಕೊಳ್ಳೋದಲ್ದೆ ಟಬಿತಾಗೂ ಗುಂಡಿ ತೋಡ್ತಾ ಇದ್ದಾನೆ ಬಾಯ್ಡ್ ಜೊತೆ ಸೇರ್ಕೊಂಡು. ಬಾಯ್ಡ್ಗೆ ಹಿಂದಿನ ಎಪಿಸೋಡ್ ನ ಕೊನೆಯಲ್ಲಿ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ಗೋಡೆ ಹೊಡೆದಾಕ್ದಾಗ ಸುರಂಗಕ್ಕೆ ಹೋಗೋ ಡೋರ್ ಸಿಕ್ಕಿತ್ತಲ್ಲ, ಅದಕ್ಕೆ ಜೇಡ್ ಮಶ್ರೂಮ್ ನ ನಶೆಯಲ್ಲಿ ನೋಡಿದ್ದೆಲ್ಲ ನಿಜ ಅಂತ ನಂಬಿ ಸುರಂಗಕ್ಕೆ ಹೋಗೋ ಪ್ಲಾನ್ ಮಾಡ್ತಿದ್ದಾರೆ ಮಕ್ಕಳ ಮೂಳೆಗಳನ್ನ ತೆಗೆಯೋಕೆ. ವಿಕ್ಟರ್ ಮ್ಯಾನಿನೆಲ್ಲೋ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ನೆನ್ಪ್ ಮಾಡ್ಕೊಳ್ಳೋಕೆ ಅವನ ಕಾರ್ ನ ಡ್ರಾ ಮಾಡ್ತಿದ್ದ. ಈಗ ಟಬಿತಾ ಮತ್ತೆ ಈತನ್ ಜೊತೆ ಕಾರ್ ಹತ್ರನೇ ಹೋಗ್ತಾನೆ. ಗೊಂಬೆಗಳು ರಾಜರ್ ನ ಸಾಯಿಸಿದ ನಂತರ ಕಣ್ಣು ಬಾಯಿಗೆಲ್ಲ ಒಲಿಗೆ ಹಾಕಿ ಸೇಮ್ ಗೊಂಬೆ ತರನೇ ಇವನ ಡೆಡ್ ಬಾಡಿಯನ್ನ ಮಾಡಿರ್ತಾರೆ. ಇದನ್ನ ಗೊಂಬೆನೆ ಮಾಡಿದ್ದ ಅಥವಾ ಯಾರಾದ್ರೂ ಬೇರೆಯವ್ರು ಮಾಡಿದ್ರ ಅಂತ ಗೊತ್ತಿಲ್ಲ. ಡಾನಾ, ಟಬಿತಾ, ಎಲಿಸ್ ಎಲ್ಲರೂ ರಾಜರ್ ನ ಡೆಡ್ ಬಾಡಿಯನ್ನ ಎತ್ಕೊಂಡ್ ಬಂದು ಶೆಡ್ ಅಲ್ಲಿ ಇಟ್ಟಿದ್ದಾರೆ. ಜೊತೆಗೆ ಊಡು ಡಾಲ್ ತರ ಇದ್ದ ಟಾಟಮ್ ನ ಕೂಡ ತಗೊಂಡ್ ಬಂದಿದ್ದಾರೆ. ಇದರಿಂದ ಗೊಂಬೆಗಳನ್ನ ಕೊಲ್ಬಹುದು ಅಂತ ಟಬಿತಾಗೆ ಗೊತ್ತಾಗಿದೆ. ಒಂದು ಗೊಂಬೆಯನ್ನ ಟಬಿತಾ ಸಾಯಿಸಿದಾಳೆ ಕೂಡ, ಅದಕ್ಕೆ ಸೇಫ್ಟಿಗೆ ಅಂತ ಎತ್ಕೊಂಡ್ ಬಂದಿದ್ದಾರೆ. ಇದು ಮಾನ್ಸ್ಟರ್ಸ್ ಮೇಲೆ ವರ್ಕ್ ಆಗುತ್ತಾ ಅಂತ ಈ ಎಪಿಸೋಡ್ ಅಲ್ಲಿ ಬಾಯ್ಡ್ ಟೆಸ್ಟ್ ಮಾಡ್ತಾರೆ. ಡಾನಾಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹೇಗೋ ಬಾಯ್ಡ್ ಗೆ ಸೂಪರ್ ಪವರ್ಸ್ ಬಂದಿರೋ ಹಾಗಿದೆಯಲ್ಲ, ಅದಕ್ಕೆ ಡಾನಾ ಬಚಾವಾದ್ರು. ಹಿಂದಿನ ಎಪಿಸೋಡ್ ಅಲ್ಲಿ ಡಾನಾಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆದ್ರೆ ಈ ಎಪಿಸೋಡ್ ಅಲ್ಲಿ ಕೆನಿಯಾ ಫ್ಯಾನ್ಸ್ ಗೆ ಹಾರ್ಟ್ ಅಟ್ಯಾಕ್ ಆಗೋದ್ರಲ್ಲಿ ಜಸ್ಟ್ ಮಿಸ್. ಜೊತೆಗೆ ಫಾತಿಮಾಗೂ ಹೊಸ ಸೂಪರ್ ಪವರ್ಸ್ ಬಂದಿದೆ. ಸೋಫಿಯಾ ಮ್ಯಾನಿನೆಲ್ಲೋ ಅಲ್ಲ ಮಾಟಗಾತಿ ತರ ಆಡ್ತಿದ್ದಾಳೆ. ಏನೆಲ್ಲ ನಡೀತು ಎಪಿಸೋಡ್ 7 ಅಲ್ಲಿ ಅಂತ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಯಾರ್ಯಾರು ಅಬ್ಸೆಷನ್ ಮೂವಿ ಬ್ರೇಕ್ ಡೌನ್ ವಿಡಿಯೋಗೋಸ್ಕರ ಕಾಯ್ತಾ ಇದ್ದೀರೋ ಆ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಸುಮ್ನೆ ಕಾಟಾಚಾರಕ್ಕೆ ಕತೆ ಹೇಳಿ ವಿಡಿಯೋ ಅಪ್ಲೋಡ್ ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ವಿಡಿಯೋ ನೋಡಿದ್ರೆ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗೋ ಹಾಗೆ ಇರಬೇಕು. ಮೂವಿ ಸ್ಟೋರಿಯನ್ನು ನೀವು ಮೂವಿ ನೋಡಿನೇ ಅರ್ಥ ಆಗಿರುತ್ತೆ. ಮೂವಿ ನೋಡಾದ್ಮೇಲೂ ಕೂಡ ನೀವು ಕೆಲವೊಂದು ವಿಷಯ ಮಿಸ್ ಮಾಡ್ಕೊಂಡಿರ್ತೀರಾ. ಮತ್ತೆ ಕೆಲವು ವಿಷಯಗಳ ಬಗ್ಗೆ ಗೊತ್ತಿಲ್ಲದೆ ಇರೋದು ಕೂಡ ವಿಡಿಯೋ ಅಲ್ಲಿ ಹೇಳ್ಬೇಕು ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ. ಅದಕ್ಕೆ ತುಂಬಾನೇ ರಿಸರ್ಚ್ ಮಾಡಿ ವಿಡಿಯೋ ಮಾಡ್ತಿರೋದ್ರಿಂದ ವಿಡಿಯೋಸ್ ಬರೋದು ಲೇಟ್ ಆಗ್ತಿದೆ. ಅಬ್ಸೆಷನ್ ವಿಡಿಯೋಗೆನೆ 3-4 ದಿನದಿಂದ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ, ಇನ್ನೂ ಬರೀತಾನೆ ಇದ್ದೀನಿ. ಅಷ್ಟೊಂದು ಹಿಡನ್ ಡೀಟೇಲ್ಸ್ ಮತ್ತೆ ಹಿಡನ್ ಮೀನಿಂಗ್ಸ್ ಎಲ್ಲ ಇದೆ. ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ, ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಜೇಡ್ ಮತ್ತೆ ರ್ಯಾಂಡಲ್ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ಡೋರ್ ಸಿಕ್ಕಿತ್ತಲ್ಲ ಬಾಯ್ಡ್ಗೆ, ಆ ಡೋರ್ ಹತ್ರ ಇದ್ದಾರೆ. ಆ ಡೋರ್ ನ ತೆಗೆಯೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಈ ಡೋರ್ ನ ಓಪನ್ ಮಾಡೋಕೆ ಆಗ್ತಿಲ್ಲ, ಸೀಲ್ ಆಗಿದೆ. ಯಾರು ಇಲ್ಲಿಂದ ಸುರಂಗಕ್ಕೆ ಹೋಗ್ಬಾರ್ದು ಅಂತ ಡೋರ್ ನ ಇನ್ನೊಂದು ಸೈಡ್ ಅಲ್ಲಿ ಏನಾದ್ರೂ ಅಡ್ಡಕ್ಕೆ ಇಟ್ಟು ಡೋರ್ ತೆಗಿದೇ ಇರೋ ಹಾಗೆ ಮಾಡಿರ್ಬೋದು, ಹೇಳೋಕಾಗಲ್ಲ. ಅದಕ್ಕೆ ರ್ಯಾಂಡಲ್ ಡೋರ್ ನ ಹೊಡೆದಾಕ್ತೀನಿ ಅಂದಾಗ ಬೇಡ, ಸುರಂಗದಲ್ಲಿ ಮಾನ್ಸ್ಟರ್ಸ್ ಇರ್ತವೆ, ಡೋರ್ ಹೊಡೆದಾಕಿದ್ರೆ ರಾತ್ರಿ ಎದ್ದು ಸೀದಾ ಕಾಲೋನಿ ಹೌಸ್ಗೆನೆ ಬರ್ತವೆ. ಹಾಗಾಗಿ ಪ್ಲಾನ್ ಮಾಡೋವರೆಗೂ ಇದು ಕ್ಲೋಸ್ ಆಗಿರೋದೇ ಒಳ್ಳೇದು ಅಂತ ಜೇಡ್ ಡೋರ್ ಗೆ ಮೊಳೆ ಹೊಡೆದು ತಾಲಿಸ್ಮಾನ್ ನೇತ್ ಹಾಕ್ತಾನೆ. ಇಲ್ಲಿಂದ ಯಾವುದೇ ಮಾನ್ಸ್ಟರ್ ಕೂಡ ಬರಬಾರ್ದು ಅಂತ. ಅದೇ ಬಾಯ್ಡ್ ಹೆನ್ರಿನ ಹುಡ್ಕೊಂಡು ಓಡಾಡ್ತಿದ್ದಾರೆ. ಟಬಿತಾ ಹಿಂದಿನ ಜನ್ಮದಲ್ಲಿ ನಿಮ್ ಹೆಂಡತಿ ಆಗಿದ್ಲು ಅಂತ ಬ್ರೇಕಿಂಗ್ ನ್ಯೂಸ್ ಕೊಡೋಕೆ, ಆದ್ರೆ ಎಲ್ಲೂ ಸಿಕ್ತಿಲ್ಲ. ಹಿಂದೆನೆ ಹೆನ್ರಿ ತಟ್ಟಾಡ್ಕೊಂಡು ಕಾಲೋನಿ ಹೌಸ್ ಗೆ ಬರ್ತಾರೆ. ಹಿಂದಿನ ಎಪಿಸೋಡ್ಸ್ ಅಲ್ಲಿ ನೋಡಿದೀವಿ ಮಿರಾಂಡಾಳ ಬಾಡಿನ ಮ್ಯಾನಿನೆಲ್ಲೋ ತಿಂದ ಅಂತ ಗೊತ್ತಾದಾಗ್ಲಿಂದ ಕುಡಿಯೋದ್ ಬಿಟ್ರೆ ಏನು ಮಾಡ್ತಿಲ್ಲ. ಅದ್ರ ಜೊತೆಗೆ ಸೋಫಿಯಾ ಬೇರೆ ಇವಳ ಡ್ರಿಂಕ್ ಅಲ್ಲಿ ತನ್ನ ರಕ್ತ ಮಿಕ್ಸ್ ಮಾಡಿದ್ಲು. ಮತ್ತೆ ಇಲ್ಲಿ ನಡೀತಾ ಇರೋದೆಲ್ಲ ಕನ್ಸಾಗಿರ್ಬೋದಲ್ವಾ ಅಂತ ಇವರ ತಲೆಗೆ ಹುಳ ಬಿಟ್ಟಿದ್ಲು. ಬಾಯ್ಡ್ ಹೆನ್ರಿನ ವಿಕ್ಟರ್ ನ ರೂಮ್ ಗೆ ಕರ್ಕೊಂಡ್ ಬಂದು ಹೆನ್ರಿಗೆ ನಿಮ್ ಹೆಂಡತಿ ಮಿರಾಂಡಾನೆ ಟಬಿತಾಗಿ ಬಂದಿರೋದು, ವಿಕ್ಟರ್ ಅವ್ರ ಅಮ್ಮನೂ ಟಬಿತಾನೆ, ಒಂದು ಜನ್ಮದ ಗ್ಯಾಪ್ ಇದೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಟಬಿತಾಗಿಂತ ವಿಕ್ಟರೇ ದೊಡ್ಡವನು. 1978ರಲ್ಲಿ ವಿಕ್ಟರ್ಗೆ 8ರಿಂದ 10 ವರ್ಷ ಇದ್ದಾಗ್ಲೇ ಟೌನ್ ಗೆ ಮಿರಾಂಡಾ ಮತ್ತೆ ಎಲೋಯಿಸ್ ಜೊತೆ ಬಂದಿದ್ದ. ಮಿರಾಂಡಾ ಆಗ ಸಾವನ್ನಪ್ಪಿ ಮತ್ತೆ ಪುನರ್ಜನ್ಮ ಪಡ್ಕೊಂಡು ಹುಟ್ಟಿ ಬಂದಿದ್ದಾಳೆ. ಅಂದ್ರೆ ವಿಕ್ಟರ್ ಟಬಿತಾಗಿಂತ ಒಂದು 10 ವರ್ಷ ಆದ್ರೂ ದೊಡ್ಡವನಿದ್ದಾನೆ. ಸೊ ಹೆನ್ರಿ ಬಾಯ್ಡ್ ಹೇಳಿದ್ದನ್ನ ಕೇಳಿ ಏನೇನೋ ಹೇಳ್ಬೇಡಿ, ಇದೆಲ್ಲ ಸುಳ್ಳು, ಇದೆಲ್ಲ ನಾನ್ ಕೇಳಿಸ್ಕೊಳಲ್ಲ ಅಂತ ಎದ್ ಹೋಗ್ತಾರೆ. ಅದೇ ವಿಕ್ಟರ್ ಮೊದಲು ನಾವು ಮ್ಯಾನಿನೆಲ್ಲೋ ಬಗ್ಗೆ ತಿಳ್ಕೋಬೇಕು ಅಂದಾಗ ಇದಕ್ಕೂ ಮ್ಯಾನಿನೆಲ್ಲೋಗೂ ಏನ್ ಸಂಬಂಧ ಅಂತ ಕೇಳ್ತಾರೆ ಬಾಯ್ಡ್. ವಿಕ್ಟರ್ ಸಂಬಂಧ ಖಂಡಿತ ಇದೆ, ಅವನು ವಾಪಸ್ ಬಂದಿದ್ದಾನೆ. 1978ರಲ್ಲಿ ನಾನು ಚಿಕ್ಕವನಿದ್ದಾಗ ಏನೆಲ್ಲ ಆಗಿತ್ತು ಅದು ಮತ್ತೆ ಆಗುತ್ತೆ ಅಂತಾನೆ. ಏನಾಗಿತ್ತು ಅಂತ ಸರಿಯಾಗಿ ವಿಕ್ಟರ್ ಹೇಳಲ್ಲ, ಬಾಯ್ಡ್ ಕೇಳೋದು ಇಲ್ಲ. ಬಾಯ್ಡ್ ಜಾಗದಲ್ಲಿ ನಾನಿದ್ದು ವಿಕ್ಟರ್ಗೆ ಮಾನಸಿಕ ಸಮಸ್ಯೆ ಇರ್ಲಿಲ್ಲ ಅಂದಿದ್ರೆ ವಿಕ್ಟರ್ನ ರೂಮ್ ಅಲ್ಲಿ ಮತ್ತೆ ಒಂದೆರಡು ಡ್ರಾಯಿಂಗ್ಸ್ ನ ನಾವು ನೋಡಬಹುದು. ಒಂದು ರೋಡ್ ಮಧ್ಯ ಮರ ಬಿದ್ದಿರೋದು ಮತ್ತೆ ಕಾಗೆ ಕೂತಿರೋದು, ಇನ್ನೊಂದು ಯಾರೋ ಹುಡುಗಿಯ ಡ್ರಾಯಿಂಗ್ ಮಾಡಿದ್ದಾನೆ. ದೇಹ ಎಲ್ಲ ಕಪ್ಪುಗೆ ಇರೋದು ನೋಡಿದ್ರೆ ಮಕ್ಕಳ ಆತ್ಮಗಳ ರೀತಿ ಇದೆ. ಇವಳು ಕೂಡ ಆತ್ಮನೇ ಆಗಿರ್ಬೋದು. ಅಂದ್ರೆ ಮಕ್ಕಳ ಆತ್ಮಗಳ ಬಗ್ಗೆ ವಿಕ್ಟರ್ಗೂ ಗೊತ್ತು, ಇನ್ನೇನು ಮಿರಾಂಡಾಗೂ ಗೊತ್ತು. ಟಬಿತಾಗೆ ಇಲ್ಲಿಗೆ ಬಂದಾಗ್ಲಿಂದ ಮಕ್ಕಳು ಕಾಣಿಸ್ತಾ ಇದ್ದಾರೆ. ಆದ್ರೆ ಮಿರಾಂಡಾ ಇನ್ನ ಟೌನ್ ಗೆ ಬರೋಕು ಮುಂಚೆನೆ ವಿಷನ್ಸ್ ಅಲ್ಲೇ ಮಕ್ಕಳ ಆತ್ಮಗಳನ್ನ ಮ್ಯಾನಿನೆಲ್ಲೋ ಮತ್ತೆ ಈ ಟೌನ್ ಅಲ್ಲಿ ಯಾವ್ಯಾವ ಬಿಲ್ಡಿಂಗ್ ಇದೆ ಎಲ್ಲ ಕಾಣಿಸಿರುತ್ತೆ. ಅದಕ್ಕೆ ಹೆನ್ರಿ
ಮತ್ತೆ ಮಿರಾಂಡಾಳ ಮನೆಯಲ್ಲಿ ಇರೋ ಮಿರಾಂಡಾ ಮಾಡಿರೋ ಡ್ರಾಯಿಂಗ್ಸೇ ಸಾಕ್ಷಿ. ಇನ್ನೊಂದು ಡ್ರಾಯಿಂಗ್ ಅಲ್ಲಿ ಮೇಲೆ ಸೂರ್ಯ ಮತ್ತೆ ಮೋಡಗಳು, ಕೆಳಗೆ ಚಂದ್ರ, ಮಧ್ಯದಲ್ಲಿ ಇರೋದು ಈ ಜಾಗದ ಮ್ಯಾಪ್ ಆಗಿರ್ಬೋದಾ? ಇದು ಸರ್ಕಲ್ ಅಲ್ಲಿ ಯಾಕಿದೆ ಅಂದ್ರೆ ಈ ಜಾಗದಿಂದ ಹೊರಗೆ ಹೋಗೋಕೆ ನೋಡಿದ್ರು ಸುತ್ತಾಡ್ಕೊಂಡು ವಾಪಸ್ ಇಲ್ಲಿಗೆ ಬರ್ತಾರಲ್ಲ, ಅದಕ್ಕೆ ಇರ್ಬೋದು. ಇಲ್ಲ ಸುರಂಗದ ಮ್ಯಾಪ್ ಕೂಡ ಇದಾಗಿರ್ಬೋದು ಸ್ನೇಹಿತರೆ, ಗೊತ್ತಿಲ್ಲ. ಹೊರಗಿನ ಸರ್ಕಲ್ ನ ಒಳಗೆ ಏನೋ ರೋಮನ್ ನಂಬರ್ಸ್ ಅಲ್ಲಿ ಬರ್ದಿರೋ ಹಾಗಿದೆ. ಒಳಗೆ ಪೆಂಟಗನ್ ಇದೆ. ಇದರ ಒಳಗೆ ಏನಿದೆ ಸ್ವಲ್ಪನೂ ಕಾಣ್ತಿಲ್ಲ. ಬ್ಲೂ ಕಲರ್ ಅಲ್ಲಿ ಇರೋದು ಮಕ್ಕಳನ್ನ ಬಲಿ ಕೊಟ್ಟಿರೋ ಜಾಗ ಇರ್ಬೋದು. ಇದೆಲ್ಲ ಸರ್ಕಲ್ ನ ಒಳಗಿದ್ರೆ ಸರ್ಕಲ್ ನ ಹೊರಗೆ ಸುತ್ತ ಮನೆಗಳಿದೆ. ಇದೆಲ್ಲ ಒಂದೊಂದೇ ಡ್ರಾಯಿಂಗ್ಸ್ ನ ತೋರಿಸಿ ಏನಿದು ನೆನ್ಪ್ ಮಾಡ್ಕೊ ಅಂತ ವಿಕ್ಟರ್ಗೆನೆ ಕೇಳ್ಬೇಕು. ಉತ್ತರ ಇವನೊಬ್ಬನ ಹತ್ರ ಮಾತ್ರ ಇದೆ. ಇನ್ನೊಂದ್ ಕಡೆ ಟಬಿತಾ ಈತನ್ ಮತ್ತೆ ಜೂಲಿನ ಕೂರಿಸ್ಕೊಂಡು ತನ್ನ ಮತ್ತೆ ಜೆಡ್ ನ ಪುನರ್ಜನ್ಮದ ಕಥೆಯನ್ನ ಹೇಳಿದಾಗ ಜೂಲಿ ಖಂಡಿತ ಇದನ್ನ ನಂಬ್ತಾಳೆ ಅಂತ ನಾನ್ ಅನ್ಕೊಂಡಿದ್ದೆ, ಆದ್ರೆ ನಂಬಲ್ಲ. ಅದೆಲ್ಲ ರಿಯಲ್ ಅಲ್ಲ. ಈ ಜಾಗ ನಮ್ಮ ತಲೆ ಕೆಡ್ಸೋಕೆ ಆ ರೀತಿ ದೃಶ್ಯಗಳನ್ನ ತೋರಿಸುತ್ತೆ ಅಷ್ಟೇ ಅಂತ ಜೂಲಿ ಹೇಳ್ತಾ ಇದ್ದಾಳೆ. ಯಾಕಂದ್ರೆ ಅವಳ ಸ್ಟೋರಿ ವಾಕಿಂಗ್ ಫ್ಲಾಪ್ ಆಯ್ತಲ್ಲ, ಸ್ಟೋರಿ ವಾಕಿಂಗ್ ಅಲ್ಲ ಬುಕ್ ಮಾರ್ಕ್ ಫ್ಲಾಪ್ ಆಯ್ತು. ಇವಳು ಅನ್ಕೊಂಡಿರೋದೇನಂದ್ರೆ ಈ ಜಾಗ ಜಿಮ್ ನ ಕಾಪಾಡಬಹುದು ಅಂತ ತನ್ನ ಮನ್ಸಲ್ಲಿ ನಂಬಿಕೆ ಹುಡ್ಸಿ ಜಿಮ್ ನ ಕಾಪಾಡೋಕಾಗ್ಲಿಲ್ಲ ಅಂತ ಆಮೇಲೆ ದುಃಖ ಪಡ್ಲಿ ಅನ್ನೋ ಹಾಗೆ ಮಾಡಿದ್ದೆ. ಮೊದ್ಲಿಂದಾನು ಜನರಲ್ಲಿ ನಂಬಿಕೆ ಅದನ್ನ ಮುರಿಯೋ ಕೆಲಸವನ್ನೇ ಈ ಜಾಗ ಮಾಡ್ತಿರೋದು. ಹಾಗಾಗಿ ಟಬಿತಾ ಜೊತೆನೂ ಅದೇ ಆಗ್ತಿದೆ ಅನ್ನೋದು ಇವಳ ಅಭಿಪ್ರಾಯ. ಕಾಲೋನಿ ಹೌಸ್ ಅಲ್ಲಿ ಬಾಯ್ಡ್ ಮತ್ತೆ ಜೇಡ್ ಪುನರ್ಜನ್ಮದ ಬಗ್ಗೆ ಮತ್ತೆ ಮಕ್ಕಳ ಮೂಳೆಗಳನ್ನ ಸುರಂಗದಿಂದ ಹೊರಗೆ ತೆಗೆಯೋದ್ರ ಮುಖಾಂತರ ಮನೆಗೆ ಹೋಗೋಕೆ ದಾರಿ ಸಿಗ್ಬೋದು ಅನ್ನೋ ವಿಷಯವನ್ನ ಇಡೀ ಟೌನ್ ನ ಜನರಿಗೆ ಹೇಳೋಕೆ ಹೊರಟಿದ್ದಾರೆ. ಅದೇ ಮೊದ್ಲೇ ಹೇಳದ್ನಲ್ಲ, ಟಬಿತಾ ಮತ್ತೆ ಜೇಡ್ ಈ ರೀತಿ ಮಾಡಿ ತಮ್ಮ ಗುಂಡಿ ತಾವೇ ತೋಡ್ಕೊಂತಾ ಇದ್ದಾರೆ. ಟೌನ್ ನ ಜನರಿಗೆ ಈ ಪುನರ್ಜನ್ಮದ ಸತ್ಯ ಗೊತ್ತಾದಾಗ ಜೇಡ್ ಮತ್ತೆ ಟಬಿತಾ ಇಂದನೇ ಟೌನ್ ಅಲ್ಲಿ ಏನೇನ್ ಕೆಟ್ಟದಾಗ್ತಾ ಇದೆಯೋ ಅದೆಲ್ಲ ಆಗ್ತಿರೋದು ಅಂತ ಇವರನ್ನ ದ್ವೇಷಿಸ್ತಾರೆ. ಜೇಡ್ ನ ಜನರೇ ಸಾಯಿಸ್ತಾರೆ. ಟಬಿತಾಳ ಸಾವು ಇನ್ನೂ ಕೆಟ್ಟದಾಗಿರುತ್ತೆ ಅನ್ನೋ ವಿಷಯ ಜೇಡ್ಗೆ ಗೊತ್ತಿದೆ. ಆದ್ರೆ ಅವನು ಟಬಿತಾ ಮತ್ತೆ ಬಾಯ್ಡ್ಗೆ ಈ ವಿಷಯ ಹೇಳಿರೋ ಹಾಗೆ ಕಾಣ್ತಿಲ್ಲ. ಹಾಗಾದ್ರೆ ಜೇಡ್ ಒಬ್ನೇ ತನಿಗೆ ಮತ್ತೆ ಟಬಿತಾಗೆ ಗುಂಡಿ ತೋಡ್ತಾ ಇದ್ದಾನೆ. ಇವರು ಊರ್ಗೆಲ್ಲ ಈ ವಿಷಯ ಹೇಳೋ ಅವಶ್ಯಕತೆ ಏನಿತ್ತು ಅಂತ ನಿಮ್ಗೆ ಅನಿಸ್ತಿರ್ಬೋದು ಸ್ನೇಹಿತರೆ. ಸುರಂಗಕ್ಕೆ ಹೋಗೋದ್ರಲ್ಲಿ ತುಂಬಾನೇ ರಿಸ್ಕ್ ಇದೆ. ಜೇಡ್ ಮತ್ತೆ ಬಾಯ್ಡ್ ಇಬ್ರೆ ಹಾರೆಗುದ್ಲಿ ತಗೊಂಡ್ ಹೋಗಿ ಗುಂಡಿ ಅಗ್ದು ಮಕ್ಕಳ ಮೂಳೆಗಳನ್ನ ಎತ್ಕೊಂಡ್ ಓಡ್ ಬರೋಕೆ ಆಗಲ್ಲ. ಮೂಳೆಗಳನ್ನ ಹೊರಗೆ ತಗೊಂಡ್ ಬರೋದ್ರಿಂದ ಏನೂ ಆಗಲ್ಲ. ಜೇಡ್ ನ ಐಡಿಯಾ ಫ್ಲಾಪ್ ಆಗುತ್ತೆ ಅನ್ನೋದಾದ್ರೆ ಮಾನ್ಸ್ಟರ್ಸ್ ತಲೆ ಕೆಡ್ಸ್ಕೊಳಲ್ಲ. ಮೂಳೆ ತಗೊಂಡ್ ಹೋಗ್ಲಿ ಬಿಡು ಅಂತ ಸುಮ್ನಾಗ್ತವೆ. ಮಕ್ಕಳ ಆತ್ಮ ಇಲ್ಲಿ ಟ್ರ್ಯಾಪ್ ಆಗಿರೋದೆ ಸುರಂಗದಲ್ಲಿ ಬಲಿ ಕೊಟ್ಟಿರೋ ಜಾಗದಲ್ಲಿ ಊತ್ ಹಾಕಿರೋ ಮೂಳೆಗಳಿಂದ ಅಂತ ಆದ್ರೆ ಮಾನ್ಸ್ಟರ್ಸ್ ತಕ್ಷಣ ಎದ್ದು ಬಂದು ಬಾಯ್ಡ್ ಮತ್ತೆ ಜೇಡ್ ನ ಮೂಳೆಗಳನ್ನ ಮುರಿದಾಕ್ತಾರೆ ಅಷ್ಟೇ. ಅದಕ್ಕೆ ಟೌನ್ ನ ಜನರ ಸಹಾಯದಿಂದ ತುಂಬಾನೇ ಜನ ಒಂದೇ ಸಲ ಸುರಂಗಕ್ಕೆ ನುಗ್ಗಿ ಎಲ್ಲಾ ಮಕ್ಕಳ ಮೂಳೆಗಳನ್ನ ಒಟ್ಟಿಗೆ ಸೇರಿ ಗುಂಡಿಯಿಂದ ಹೊರಗೆ ತೆಗೆದು ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ತಿದ್ದಾರೆ ಬಾಯ್ಡ್ ಮತ್ತೆ ಜೇಡ್. ಅದೇ ಪ್ಲಾನ್ ಬಗ್ಗೆ ಜನರಿಗೆ ಹೇಳ್ತಾ ಇದ್ದಾರೆ. ಸೋಫಿಯಾ ಕೂಡ ಇಲ್ಲೇ ಇದ್ದಾಳೆ. ಪ್ಲಾನ್ ಲೈವ್ ಅಲ್ಲಿ ಲೀಕ್ ಆಗ್ತಾ ಇದೆ. ಜೇಡ್ ಮತ್ತೆ ಬಾಯ್ಡ್ ಹೇಳಿದ್ದನ್ನ ಕೇಳಿ ಬಸ್ ಡ್ರೈವರ್ ಭಕ್ತ ಜೇಡ್ ಮತ್ತೆ ಟಬಿತಾ ಪುನರ್ಜನ್ಮ ಪಡ್ಕೊಂಡು ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ದಾರೆ. ಓಕೆ, ಆದ್ರೆ ನಾವ್ಯಾಕೆ? ನಾವು ಕೂಡ ಪುನರ್ಜನ್ಮ ಪಡ್ಕೊಂಡು ಪದೇ ಪದೇ ಇಲ್ಲಿಗೆ ಬರ್ತಾ ಇದೀವ ಅಂತ ಕೇಳ್ತಾಳೆ. ಈ ಡೌಟ್ ನಮಿಗೂ ಬಂದಿತ್ತಲ್ಲ ಸ್ನೇಹಿತರೆ. ಯಾವಾಗ ಜೇಡ್ ಮತ್ತೆ ಟಬಿತಾ ಇಬ್ರು ಹಿಂದಿನ ಜನ್ಮದಲ್ಲಿ ಕ್ರಿಸ್ಟೋಫರ್ ಮತ್ತೆ ಮಿರಾಂಡಾ ಆಗಿದ್ರು ಅಂತ ಗೊತ್ತಾದಾಗ್ಲೇ ಹೇಳಿದ್ದೆ. ಜೇಡ್ ಮತ್ತೆ ಟಬಿತಾ 100 ವರ್ಷಗಳ ಹಿಂದೆ ಒಂದು ಜನ್ಮದಲ್ಲಿ ಮಕ್ಕಳನ್ನ ಬಲಿ ಕೊಡೋ ಸಮಯದಲ್ಲಿ ಗಂಡ ಹೆಂಡತಿ ಆಗಿದ್ರು. ಇವರಿಬ್ರು ಆ ಆಚರಣೆಯಲ್ಲಿ ಭಾಗಿಯಾಗಿರ್ಲಿಲ್ಲ. ಅದೇ ರೀತಿ ಟೌನ್ ನ ಇನ್ನೊಂದಷ್ಟು ಜನ ಕೂಡ ಆಚರಣೆಯಲ್ಲಿ ಭಾಗಿ ಆಗಿರ್ಲಿಲ್ಲ ಅನ್ಸುತ್ತೆ. ಅವರು ಕೂಡ ಪದೇ ಪದೇ ಹುಟ್ಟಿ ಬರ್ತಾ ಇರ್ಬೋದು ಅಂತ ಡೌಟ್ ಇತ್ತು. ಮಾನ್ಸ್ಟರ್ಸ್ ತುಂಬಾನೇ ಕಡಿಮೆ ಇದ್ದಾರೆ ಸ್ನೇಹಿತರೆ. ಒಂದು ಟೌನ್ ಅಥವಾ ಹಳ್ಳಿ ಆಗಿರ್ಬೋದು, ಒಂದ್ 50 ರಿಂದ 100 ಜನ ಆದ್ರೂ ಇದ್ದೇ ಇರ್ತಾರೆ. ತುಂಬಾನೇ ಜನರಲ್ಲಿ ಕೆಲವರು ಮಾತ್ರ ಮಕ್ಕಳನ್ನ ಬಲಿ ಕೊಟ್ಟು ಮಾನ್ಸ್ಟರ್ಸ್ ನ ರೂಪದಲ್ಲಿ ಅಮರ ಆಗಿರ್ಬೋದು. ಮತ್ತೆ 47 ಥಿಯರಿ ಬೇರೆ ಇದೆಯಲ್ಲ, ಈ ಟೌನ್ ಅಲ್ಲಿ 47 ಜನ ಅಷ್ಟೇ ಮ್ಯಾಕ್ಸಿಮಮ್ ಬರೋಕಾಗೋದು. 47 ಜನರಲ್ಲಿ ಒಬ್ರು ಕಡಿಮೆ ಆಗ್ತಿದ್ದಂಗೆ ಇನ್ನೊಬ್ರು ಟೌನ್ ಗೆ ಬರ್ತಾರೆ ಅಂತ. ಆ ಆಂಗಲ್ ಅಲ್ಲಿ ನೋಡೋದಾದ್ರೆ ಟೌನ್ ಅಲ್ಲಿ ಇದ್ದ 47 ಜನರನ್ನ ಬಿಟ್ಟು ಬೇರೆ ಎಲ್ಲರೂ ಮಕ್ಕಳನ್ನ ಬಲಿ ಕೊಡೋ ಆಚರಣೆಯಲ್ಲಿ ಭಾಗಿಯಾಗಿ ಈಗ ಮಾನ್ಸ್ಟರ್ಸ್ ಆಗಿರ್ಬೋದು. ಈಗ ಜೇಡ್ ಹೇಳೋದೇನಂದ್ರೆ ಮಕ್ಕಳು ಸಹಾಯಕ್ಕಾಗಿ ಅಳ್ತಾ ಇದ್ರು, ನನ್ನ ಮತ್ತೆ ಟಬಿತಾಳನ್ನ ಕರೀತಾ ಇದ್ರು. ಅವರ ಅಳು ನಮ್ ಜೊತೆಗೆ ನಿಮ್ಗೂ ಕೇಳಿಸ್ತೇನೋ ಅಂತ ಹೇಳ್ತಾನೆ. ಇದು ಕೂಡ ಮೊದ್ಲೇ ಹೇಳಿದ್ದೆ ಸ್ನೇಹಿತರೆ. 5ನೇ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ಬೇಕಾದ್ರೆ ಚಿಕ್ಕು ಜೇಡ್ ಹೇಳಿದ್ನಲ್ಲ, ಮಿನೋಸಿನ ಶಾರ್ಕ್ಸ್ ನೆಟ್ ಅಂತ, ಅಂದ್ರೆ ಶಾರ್ಕ್ ಗೆ ಬೀಸಿದ ಬಲೆಯಲ್ಲಿ ಸಣ್ಣ ಸಣ್ಣ ಮೀನುಗಳು ಕೂಡ ತಗ್ಲಾಕೊಂಡಿದ್ದಾವೆ ಅಂತ ಅರ್ಥ. ಅಕಸ್ಮಾತ್ ಟೌನ್ ನ ಜನರೆಲ್ಲ ಪುನರ್ಜನ್ಮ ಪಡ್ಕೊಂಡು ಇಲ್ಲಿಗೆ ಬರ್ತಾ ಇರೋ ಥಿಯರಿ ಸುಳ್ಳು ಅನ್ನೋದೇ ಆದ್ರೆ ಈ ಥಿಯರಿ ನಿಜ ಆಗಿರ್ಬೋದು. ಟಬಿತಾ ಮತ್ತೆ ಜೇಡ್ಗೆ ಬೀಸಿದ್ದ ಬಲೆಯಲ್ಲಿ ಬೇರೆ ಜನರು ಕೂಡ ತಗ್ಲಾಕೊಂಡಿರ್ಬೋದು. ಬಾಯ್ಡ್ ಮತ್ತೆ ಜೇಡ್ ಮಕ್ಕಳ ಮೂಳೆ ಬಗ್ಗೆ ಹೇಳ್ತಿದ್ದಂಗೆ ಜನರು 2 ಟೀಮ್ ಆಗಿ ಡಿವೈಡ್ ಆಗ್ಬಿಡ್ತಾರೆ. ಒಂದು ಟೀಮ್ ಜೇಡ್ ಕಡೆ, ಇನ್ನೊಂದು ಟೀಮ್ ಹೆನ್ರಿ ಕಡೆ. ಹೆನ್ರಿ ಬಂದು ಇವರು ಹೇಳ್ತಿರೋದೆಲ್ಲ ಸುಳ್ಳು, ಇವರನ್ನ ನಂಬೇಡಿ, ನಿಮಗೆಲ್ಲ ಟೋಪಿ ಹಾಕಿ ಹೋಲ್ಸೇಲ್ ಅಲ್ಲಿ ಮೇಲೆ ಕಳಿಸ್ತಾರೆ ಅಂತ ಹೇಳಿ ಹೋಗ್ತಾರೆ. ಸದ್ಯಕ್ಕೆ ಹೆನ್ರಿಯ ಟೀಮೇ ಸ್ಟ್ರಾಂಗ್ ಆಗಿದೆ. ಮ್ಯಾರಿಯಲ್, ಕ್ರಿಸ್ಟಿ, ರ್ಯಾಂಡಲ್ ಎಲ್ಲರೂ ಜೇಡ್ ಮಶ್ರೂಮ್ ನ ನಶೆಯಲ್ಲಿ ನೋಡಿರೋದೆಲ್ಲ ನಿಜ ಅಂತ ಹೇಗೆ ನಂಬೋದು? ಈ ಜಾಗ ಅವನಿಗೆ ಬೇಕು ಅಂತಾನೆ ಇದನ್ನೆಲ್ಲ ತೋರಿಸಿ
ಯಾಮಾರಿಸ್ತಿರ್ಬೋದಲ್ವಾ ಅಂತ ಇವರು ಕೇಳಿದಾಗ ಖಂಡಿತ ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಜೇಡ್ ಹೇಳ್ದಂಗೆ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ಗೋಡೆ ಹಿಂದೆ ಸುರಂಗಕ್ಕೆ ಹೋಗೋ ಡೋರ್ ಸಿಕ್ಕಿದೆ. ಏನೇನೋ ಟ್ರೈ ಮಾಡಿದೀವಂತೆ, ಇದೊಂದು ಪ್ಲಾನ್ ಮಾಡಿ ಟ್ರೈ ಮಾಡಿದ್ರೆ ನಾವೆಲ್ಲ ಮನೆಗೆ ಹೋಗೋ ಸಾಧ್ಯತೆ ಇರುತ್ತೆ ಅಂತಾರೆ ಬಾಯ್ಡ್. ಅಷ್ಟೇ ಅಲ್ಲ, ಬಾಯ್ಡ್ ಹೇಳೋದೇನಂದ್ರೆ ಜೇಡ್ ಮತ್ತೆ ಟಬಿತಾಗೆ ಹಿಂದಿನ ಜನ್ಮದ ರಹಸ್ಯದ ಬಗ್ಗೆ ಗೊತ್ತಾಗಿರೋದ್ರಿಂದಾನೇ ಜಿಮ್ ಸಾವನ್ನಪ್ಪಿರ್ಬೋದು. ಜೊತೆಗೆ ನಾಲೆಡ್ಜ್ ಕಮ್ಸ್ ಅಟ್ ಎ ಕಾಸ್ಟ್ ಅಂತ ಬೇರೆ ಬರ್ದಿತ್ತು. ಅದರ ಅರ್ಥ ನಾವು ಅದನ್ನ ಓದಿ ಹೆದರ್ಕೊಳ್ಳಿ ಜಾಸ್ತಿ ಪ್ರಶ್ನೆಗಳಿಗೆ ಉತ್ತರ ಹುಡುಕಬಾರ್ದು ಅನ್ನೋದು ಒಂದಾದ್ರೆ, ಇನ್ನೊಂದು ಯಾರು ಅದನ್ನ ಬರ್ದಿದ್ದಾರೋ ಅವರು ಕೂಡ ಹೆದರ್ಕೊಂಡಿದ್ದಾರೆ. ನಾವು ಸತ್ಯಕ್ಕೆ ಹತ್ರ ಇದೀವಿ, ಮನೆಗೆ ಹೋಗೋ ದಾರಿಯಲ್ಲಿ ಕಂಡ್ಕೊಂತೀವೋ ಅಂತ ಅವರು ಹೆದರ್ಕೊಂಡು ನಮಗೂ ಹೆದರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಹುಡುಕ್ತಾ ಇರೋ ದಾರಿ ಸುರಂಗದಲ್ಲೇ ಇರ್ಬೋದು ಅಂತ ಬಾಯ್ಡ್ ಹೇಳ್ತಿದ್ದಾರೆ. ನಂತರ ಬಾಯ್ಡ್, ಜೇಡ್ ಮತ್ತೆ ಕೆನಿ ಸೆಪರೇಟ್ ಆಗಿ ಬಂದು ಸುರಂಗಕ್ಕೆ ಹೇಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಬಾಯ್ಡ್ ಜೇಡ್ಗೆ ಯಾರ್ಯಾರು ಸುರಂಗದ ಒಳಗೆ ಹೋಗಿದ್ದಾರೋ ಅವರ ಹತ್ರ ಎಲ್ಲ ಮಾತಾಡಿ ಸುರಂಗದ ಮ್ಯಾಪ್ ರೆಡಿ ಮಾಡೋಕೆ ಹೇಳ್ತಾರೆ. ಯಾಕಂದ್ರೆ ಜೇಡ್ ಕೂಡ ಸುರಂಗಕ್ಕೆ ಹೋಗಿದ್ದಾನೆ, ವಿಕ್ಟರ್ ಮತ್ತೆ ಟಬಿತಾ ಕೂಡ ಹೋಗಿದ್ರು. ಸುರಂಗಕ್ಕೆ ಹೋದಾಗ ಎಷ್ಟು ಜನ ಬೇಕಾಗ್ತಾರೆ ಗುಂಡಿ ಅಗಿಯೋಕೆ, ಅಕಸ್ಮಾತ್ ಮಾನ್ಸ್ಟರ್ಸ್ ದಾಳಿ ಮಾಡೋಕೆ ಬಂದ್ರೆ ಎಲ್ಲೆಲ್ಲಿಂದ ತಪ್ಪಿಸ್ಕೊಳ್ಳೋಕೆ ದಾರಿ ಇದೆ ಎಲ್ಲ ಮೊದಲೇ ಪ್ಲಾನ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಜೊತೆಗೆ ಮಾನ್ಸ್ಟರ್ಸ್ ನ ಬಗ್ಗೆ ಈ ಟೌನ್ ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ಗೊತ್ತಿರೋದು ರ್ಯಾಂಡಲ್ಗೆ. ಸೀಸನ್ 3 ಅಲ್ಲಿ ಟಬಿತಾ, ಹೆನ್ರಿ ಮತ್ತೆ ಅಕೋಸ್ಟಾ ಟೌನ್ ಗೆ ಆಂಬುಲೆನ್ಸ್ ಅಲ್ಲಿ ಬರೋ ಸಂದರ್ಭದಲ್ಲಿ ಬಾಯ್ಡ್ ರ್ಯಾಂಡಲ್ ಜೊತೆ ಬಸ್ ಅಲ್ಲಿ ಇರ್ತಾರೆ. ರ್ಯಾಂಡಲ್ ಆಗ ಬಸ್ ಅಲ್ಲೇ ವಾಸವಾಗಿದ್ದ, ಹಾಗಾಗಿ ಪ್ರತಿದಿನ ರಾತ್ರಿ ಮಾನ್ಸ್ಟರ್ಸ್ ತಮ್ಮ ತಮ್ಮ ಜಾಗವನ್ನ ಮಾರ್ಕ್ ಮಾಡ್ಕೊಂಡಿರೋ ಹಾಗೆ ಪ್ರತಿ ರಾತ್ರಿ ಅದೇ ಜಾಗಕ್ಕೆ ಬಂದು ಅಲ್ಲೇ ಓಡಾಡ್ತಿರ್ತಾರೆ, ಬೇರೆ ಎಲ್ಲೂ ಹೋಗಲ್ಲ ಅಂತ ರ್ಯಾಂಡಲ್ಲೇ ಹೇಳಿದ್ದ. ಹಾಗಾಗಿ ಅವನಿಗೆ ಎಷ್ಟು ಜನ ಮಾನ್ಸ್ಟರ್ಸ್ ಇದಾರೆ, ಅವರು ಯಾವಾಗ ಎಲ್ಲೆಲ್ಲಿ ಓಡಾಡ್ತಾರೆ ಅಂತ ಗೊತ್ತು. ಬಾಯ್ಡ್ ಈ ಪ್ಲಾನ್ ಬಗ್ಗೆ ಹೇಳ್ಬೇಕಾದ್ರೆ ಮತ್ತೆ ಇವರ ಕೈ ಈಗ ಶೇಕ್ ಆಗ್ತಾ ಇದೆ. ಇವರ ಕಾಯಿಲೆ ಕತೆ ಏನು ಅಂತ ನಮ್ಗೆ ಹಿಂದಿನ ಎಪಿಸೋಡ್ ಅಲ್ಲಿ ಡೌಟ್ ಬಂದಿತ್ತು, ಈಗ ಗೊತ್ತಾಗುತ್ತೆ ಕಾಯಿಲೆ ಎಲ್ಲೂ ಹೋಗಿಲ್ಲ, ಇವರ ಬಾಡಿ ಒಳಗೇನೆ ಇದೆ. ಅವಾಗವಾಗ ಇವರ ಕೈ ಶೇಕ್ ಆಗ್ತಾನೆ ಇದೆ, ನಮ್ಗೆ ತೋರಿಸ್ತಾ ಇಲ್ಲ ಅಷ್ಟೇ. ಕಾಲೋನಿ ಹೌಸ್ ಹೊರಗೆ ಅಕೋಸ್ಟಾ ಇನ್ನು ಹಿಂದಿನ ಎಪಿಸೋಡ್ ಅಲ್ಲಿ ಇವಳಿಗೆ ಸಿಕ್ಕಿರೋ ವ್ಯೂ ಮಾಸ್ಟರ್ ನ ಇಟ್ಕೊಂಡೆ ಕೂತಿದ್ದಾಳೆ. ಅದೇ ಆಲ್ರೆಡಿ ಒಳಗಿರೋ ಫೋಟೋಸ್ ನೇ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ. ಪಿರಮಿಡ್ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ನ ಕೆರೆಯ ಫೋಟೋಸ್ ಎಲ್ಲ ಇದೆ ಅಂತ ಹೇಳಿದ್ನಲ್ಲ, ಅದೇ ವ್ಯೂ ಮಾಸ್ಟರ್. ಅಕೋಸ್ಟಾಗೆ ಬಾಯ್ಡ್ ಮ್ಯಾನ್ ಇನ್ ಯೆಲ್ಲೋ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋ ಕೆಲಸ ಕೊಡ್ತಾರೆ. ಒಂದು ಟೀಮ್ ಮಾಡ್ಕೊಂಡು ಕಾಲೋನಿ ಹೌಸ್ ಜೊತೆಗೆ ಡೈನರ್ ನ ಸ್ಟೋರ್ ರೂಮ್ ಗೂ ಹೋಗಿ ಮ್ಯಾನ್ ಇನ್ ಯೆಲ್ಲೋಗೆ ಸಂಬಂಧಪಟ್ಟಂಗೆ ಏನಾದ್ರೂ ಸಿಗುತ್ತಾ ನೋಡು. 1978ರಲ್ಲಿ ಇಲ್ಲಿಗೆ ಬಂದಿದ್ದ ವಿಕ್ಟರ್ ಚಿಕ್ಕವನಿದ್ದಾಗ ಅಂತ ಹೇಳಿ ಕಳಿಸ್ತಾರೆ. ಇವಳು ವ್ಯೂ ಮಾಸ್ಟರ್ ನ ಬಾಯ್ಡ್ ಗೆ ಕೊಟ್ಟು ಹೋಗ್ತಾಳೆ. ಬಾಯ್ಡ್ ಒಳಗೆ ಬಂದು ಸುಮ್ನೆ ಕೂತಿದ್ದಾಗ ಹಾಗೆ ವ್ಯೂ ಮಾಸ್ಟರ್ ನ ಎತ್ಕೊಂಡು ಇದರ ಒಳಗಿರೋ ಫೋಟೋಸ್ ನ ನೋಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವರು ಮತ್ತೆ ಆಬಿಯ ಮದುವೆ ಫೋಟೋ ಬಂದ್ಬಿಡ್ತು. ಬಾಯ್ಡ್ ನ ಕೂದಲು ನೋಡಿದ್ರೆ ಬಾಯ್ಡ್ ಎಲ್ಲೋ ಕರೆಂಟ್ ಶಾಕ್ ಕೊಡಿಸ್ಕೊಂಡ್ ಬಂದು ಮದುವೆ ಆದಂಗಿದೆ. ಇದೇನಪ್ಪ ಹೇಗ್ ಸಾಧ್ಯ ಇದು ಅಂತ ಮತ್ತೆ ವ್ಯೂ ಮಾಸ್ಟರ್ ನ ಕ್ಲಿಕ್ ಮಾಡೋಕೆ ಶುರು ಮಾಡಿದಾಗ ಇವರ ಫೋಟೋನು ಇಲ್ಲ, ಏನೂ ಇಲ್ಲ. ಮೊದಲು ಇವರ ಹೆಂಡತಿ ಆಬಿಯ ವೆಡ್ಡಿಂಗ್ ರಿಂಗ್ ಕಾಲೋನಿ ಹೌಸ್ ಒಳಗೆ ಬಂದು ಬಿದ್ದಿತ್ತು, ಈಗ ವೆಡ್ಡಿಂಗ್ ದೇ ಫೋಟೋ ಕಾಣಿಸ್ತಿದೆ. ಆಬಿ ಕೂಡ ಅವಾಗವಾಗ ಕಾಣಿಸ್ಕೊಂತಾನೆ ಇದ್ದಾಳೆ, ಫಾದರ್ ಕಾತ್ರಿನು ಕಾಣಿಸ್ಕೊಂತಿದ್ದಾರೆ. ಈ ಜಾಗದಲ್ಲಿ ಸಾವನ್ನಪ್ಪಿರೋ ತುಂಬಾನೇ ಜನ ಮತ್ತೆ ಕಾಣಿಸ್ಕೊಂತಾ ಇದ್ದಾರೆ. ಅದೆಲ್ಲ ಅವರವರ ಆತ್ಮನ ಇಲ್ಲ ಬೇರೆಯವ್ರ ಯಾರಾದ್ರೂ ಆಗಿದ್ದಾರ ಅನ್ನೋದೇ ದೊಡ್ಡ ಪ್ರಶ್ನೆ. ಹಿಂದಿನ ಸೀಸನ್ ನ ಕೊನೆಯಲ್ಲಿ ಜಿಮ್ ಸಾವನ್ನಪ್ಪಿದ ನಂತರ ಈ ಸೀಸನ್ ಶುರು ಆದಾಗ್ಲಿಂದನೂ ಈ ಡೌಟ್ ಇದೆ. ಆದ್ರೆ ಮ್ಯಾರಿಯಲ್ ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿದ್ದು ಈ ಜಾಗದಲ್ಲಿ ಪ್ರಾಚೀನ ಕಾಲದ ದುಷ್ಟಶಕ್ತಿ ಏನೋ ಇದೆ, ಮತ್ತೆ ಇಲ್ಲಿ ಸಾವನ್ನಪ್ಪಿರೋರೆಲ್ಲ ಬದುಕಿರೋರ್ ತರಾನೇ ಈ ಟೌನ್ ಅಲ್ಲೇ ಟ್ರ್ಯಾಪ್ ಆಗಿದ್ದಾರೆ, ಅವರ ಆತ್ಮಗಳಿಗೆ ಮುಕ್ತಿ ಸಿಕ್ತಿಲ್ಲ ಅಂತ. ಅದು ನಿಜನೇ ಆದ್ರೆ ಜಿಮ್, ಆಬಿ, ಫಾದರ್ ಕಾತ್ರಿ ಎಲ್ಲರೂ ಆತ್ಮ ಆಗಿ ಇಲ್ಲೇ ಇದ್ದಾರೆ. ಮ್ಯಾರಿಯಲ್ ನ ಈ ಥಿಯರಿಯಲ್ಲೂ ಇರೋ ಸಮಸ್ಯೆ ಏನಂದ್ರೆ ಸ್ನೇಹಿತರೆ, ಜೇಡ್ ಮತ್ತೆ ಟಬಿತಾಳ ಆತ್ಮ ಹೊರಗೆ ಹೇಗೋಯ್ತು? ಇವರಿಬ್ಬರ ಆತ್ಮಗಳು ಈ ಜಾಗದಲ್ಲಿ ಟ್ರ್ಯಾಪ್ ಆಗ್ದಲೆ ಹೊರಗೆ ಹೋಗಿರೋದಕ್ಕೇನೆ ಅಲ್ವಾ ಮತ್ತೆ ಪುನರ್ಜನ್ಮ ಪಡ್ಕೊಂಡು ಮತ್ತೆ ಇಲ್ಲಿಗೇನೆ ಬಂದು ತಗ್ಲಾಕೊಳೋಕೆ ಸಾಧ್ಯ. ಬಾಯ್ಡ್ ತಲೆ ಕೆಡ್ಸ್ಕೊಂಡ್ ಕೂತಿದ್ದಾಗ್ಲೇ ಕ್ರಿಸ್ಟಿ ಡಾನ್ ಅವರ ರೂಮಿಂದ ಹೊರಗೆ ಹೋಗ್ತಾ ಇರೋದು ನೋಡಿ ಡಾನಾ ಬಗ್ಗೆ ವಿಚಾರಿಸೋಕೆ ಬರ್ತಾರೆ. ಡಾನಾ ಹುಷಾರಾಗ್ತಿದ್ದಾರೆ, ಆದ್ರೆ ಹಾರ್ಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಗೊತ್ತಾಗ್ಬೇಕು ಅಂದ್ರೆ ಸಿಟಿ ಸ್ಕ್ಯಾನ್ ಅಥವಾ MRI ಮಾಡಿದ್ರೆ ಗೊತ್ತಾಗೋದು. ಅದ್ಯಾವ ಮಷೀನು ಇಲ್ಲಿಲ್ಲ, ಅಲ್ಟ್ರಾಸೌಂಡ್ ಒಂದಿದೆ, ಅದರಲ್ಲಿ ಏನು ಗೊತ್ತಾಗಲ್ಲ. ನೀವು ಕೂಡ ಹುಷಾರಾಗಿದ್ದೀರಾ ತಾನೆ? ನಿಮ್ಮ ಕೈ ಕೂಡ ಶೇಕ್ ಆಗ್ತಿತ್ತಲ್ಲ, ಏನ್ ಕತೆ ಅಂತ ಕ್ರಿಸ್ಟಿ ಕೇಳಿದಾಗ ಹೇಗೋ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತಾರೆ ಬಾಯ್ಡ್. ಹೇಗಾದ್ರೂ ಆಗ್ಲಿ ಫ್ರೀ ಆದಾಗ ಒಂದು ಸಲ ಕ್ಲಿನಿಕ್ ಗೆ ಬನ್ನಿ, ಟೆಸ್ಟ್ ಮಾಡ್ತೀನಿ, ತುಂಬಾನೇ ಜನರ ಪ್ರಾಣ ನಿಮ್ ಕೈಯಲ್ಲಿ ಇದೆ ಅಂತ ಹೇಳಿ ಹೋಗ್ತಾಳೆ ಕ್ರಿಸ್ಟಿ. ಬಾಯ್ಡ್ ಡಾನಾನ ಮಾತಾಡ್ಸೋಕೆ ಬಂದಾಗ ನಾನಂತೂ ಡಾನಾ ಪ್ರಜ್ಞೆ ತಪ್ಪಿದ್ರಲ್ಲ ಆಗ ಏನೋ ನೋಡಿರ್ತಾರೆ, ಈ ಜಾಗಕ್ಕೆ ಸಂಬಂಧಪಟ್ಟಿದ್ದೇನಾದ್ರೂ ವಿಷನ್ ಕಾಣಿಸಿರುತ್ತೆ ಅಂತ ಅನ್ಕೊಂಡಿದ್ದೆ, ಕಾಣಿಸಿರ್ಬೋದು. ಇಲ್ಲಿ ಯಾರು ಏನು ಸರಿಯಾಗಿ ಹೇಳ್ಕೊಳಲ್ವಲ್ಲ, ಎಲ್ಲ ಬಾಯ್ಗ್ ಬಂದಾಗ್ಲೇ ಹೇಳೋದು. ಬಾಯ್ಡ್ ಡಾನಾಗೆ ಮತ್ತೆ ಟಾಟೆಮ್ ಗಳ ಬಗ್ಗೆ ವಿಚಾರಿಸ್ತಿದ್ದಾರೆ. ಕಾರಣ ಬಾಯ್ಡ್ ಇವತ್ ರಾತ್ರಿನೇ ಟಾಟೆಮ್ ನ ಮಾನ್ಸ್ಟರ್ ಗಳ ಮೇಲೆ ಟ್ರೈ ಮಾಡೋಕೆ ಹೊರಟಿದ್ದಾರೆ. ಗೊಂಬೆಗೆ ಚುಚ್ಚಿದಾಗ ಗೊಂಬೆ ಸತ್ತೋಯ್ತು, ಈಗ ಮಾನ್ಸ್ಟರ್ಸ್ ಕೂಡ ಸತ್ತೋದ್ರೆ ಲಾಟ್ರಿ. ಆದ್ರೆ ಡಾನಾ ಹೇಳೋದೇನಂದ್ರೆ ನೀನು ಒಂದ್ ಕಡೆಯಿಂದ ಮಾನ್ಸ್ಟರ್ಸ್ ನ ಸಾಯಿಸ್ಕೊಂಡು
ಹೇಳ್ಕೊಂಡು ಹೋದ್ರೆ ಇಲ್ಲಿ ನಮ್ಮ ಹುಡುಗಿಯರೆಲ್ಲ ಒಂದ್ ಕಡೆಯಿಂದ ಪ್ರೆಗ್ನೆಂಟ್ ಆಗ್ತಾ ಹೋಗ್ತಾರೆ ಫಾತಿಮಾ ತರ. ಮತ್ತೆ ಅದೇ ರೀತಿ ಆದ್ರೆ ಏನ್ ಮಾಡ್ತೀಯ ಅಂತ ಡಾನಾ ಹೇಳ್ತಾ ಇದ್ದಾರೆ. ಆದ್ರೂ ಬಾಯ್ಡ್ ಟ್ರೈ ಮಾಡೋಕೆ ನಿರ್ಧಾರ ಮಾಡಿ ಆಗಿದೆ. ಇನ್ನೊಂದು ವಿಷಯ ಡಾನಾ ಕೇಳ್ತಾರೆ, ರಾಜರ್ನ ಮಣ್ ಮಾಡಿದ್ರ ಅಂತ. ಆದ್ರೆ ಇಲ್ಲ, ರಾಜರ್ನ ಡೆಡ್ ಬಾಡಿ ಇನ್ನು ಶೆಡ್ ಅಲ್ಲೇ ಇದೆ. ಚರ್ಚ್ ಹತ್ರ ಇದ್ದ ಸ್ಮಶಾನದಲ್ಲಿ ಜಾಗನೇ ಇಲ್ಲ, ಅದಕ್ಕೆ ಬೇರೆ ಕಡೆ ಎಲ್ಲಾದ್ರೂ ಜಾಗ ನೋಡ್ಬೇಕು ಅಂತ ಹೇಳಿ ಬಾಯ್ಡ್ ಒಂದು ಟಾಟಮ್ ನ ಎತ್ಕೊಂಡು ಹೋಗ್ತಾ ಇರೋದನ್ನ ಸೋಫಿಯಾ ಸೀರಿಯಸ್ ಆಗಿರೋ ಮುಖ ಹಿಡ್ಕೊಂಡು ನೋಡ್ತಾ ಇದ್ದಾಳೆ. ಅಂದ್ರೆ ಅವರು ಕರೆಕ್ಟ್ ಆಗಿರೋ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ. ಇಲ್ಲ ಅಂದಿದ್ರೆ ಸೋಫಿಯಾ ಯಾಕೆ ಟೆನ್ಷನ್ ತಗೊಂತಾ ಇದ್ಲು. ಅಕೋಸ್ಟಾ 2 ಟೀಮ್ಸ್ ನ ಮಾಡಿ ಒಂದು ಟೀಮ್ ನ ಡೈನರ್ ಅಲ್ಲಿ ಇರೋ ಸ್ಟೋರ್ ರೂಮ್ ಗೆ ಕಳಿಸ್ತಾಳೆ, ಇನ್ನೊಂದು ಟೀಮ್ ನ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಗೆ ಕರ್ಕೊಂಡು ಹೊರಟಿದ್ದಾಳೆ. ಮ್ಯಾನಿನ್ ಎಲ್ಲೋ ಬಗ್ಗೆ ಏನಾದ್ರೂ ಗೊತ್ತಾಗುತ್ತಾ, ಅವನಿಗೆ ಸಂಬಂಧಪಟ್ಟಿದ್ದೇನಾದ್ರೂ ಸಿಗುತ್ತಾ ಅಂತ ಸರ್ಚ್ ಮಾಡೋಕೆ. ಮಜಾ ಏನ್ ಗೊತ್ತಾ, ಇಲ್ಲೂ ಸೋಫಿಯಾ ಇದ್ದಾಳೆ. ಇವರೆಲ್ಲ ಏನೇನ್ ಆಟ ಆಡ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದಾಳೆ. ಟೌನ್ ನ ಜನರಿಗೆ ಮ್ಯಾನಿನ್ ಎಲ್ಲೋ ಬಗ್ಗೆ ಹೇಳೋದ್ ಬೇಡ ಅಂತ ಬಾಯ್ಡೆ ನಿರ್ಧಾರ ಮಾಡಿ ಈಗ ಮ್ಯಾನಿನ್ ಎಲ್ಲೋನ ಹುಡ್ಕೋಕೆ ಅಕೋಸ್ಟಾಗೆ ಹೇಳಿದ್ದಾರೆ. ಅಕೋಸ್ಟಾ 2 ಟೀಮ್ಸ್ಗೆ ಹೇಳಿದ್ದಾಳೆ. ಇನ್ನೇನು ಊರ್ಗೆಲ್ಲ ಗೊತ್ತಾದಂಗೆನೆ. ಇಲ್ಲೇ ಶೆಡ್ ಒಳಗೆ ರಾಜರ್ನ ಡೆಡ್ ಬಾಡಿ ಹತ್ರ ಕೂತಿರೋ ಮ್ಯಾರಿಯಲ್ ಹತ್ರ ಕ್ರಿಸ್ಟಿ ಬಂದಾಗ ಮ್ಯಾರಿಯಲ್ ತನ್ನ ತಾಯಿ ಹೇಳಿದ್ದ ಒಂದು ಮಾತನ್ನ ಹೇಳ್ತಾಳೆ. ಅದೇ ಅವರಮ್ಮ ಸ್ವರ್ಗ ಮತ್ತೆ ನರಕವನ್ನ ನಂಬ್ತಾ ಇರ್ಲಿಲ್ಲ. ಸಾವನ್ನಪ್ಪಿದ್ದ ಜನರು ಬೇರೆ ಯಾವುದೋ ಮನುಷ್ಯರಿಗೆ ಕಾಣದೇ ಇರೋ ಜಗತ್ತಿಗೆ ಹೋಗ್ತಾರೆ, ಅಲ್ಲೇ ಖುಷಿಯಾಗಿರ್ತಾರೆ ಅಂತ ಹೇಳ್ತಿರ್ತಾರೆ. ಮ್ಯಾರಿಯಲ್ ಅವ್ರ ಅಮ್ಮ ತಿರೋದಾಗ್ಲೂ ಅವರು ಯಾವ್ದೋ ಜಾಗದಲ್ಲಿ ನೆಮ್ಮದಿಯಾಗಿ ಇರ್ತಾರೆ ಅಂತ ಮ್ಯಾರಿಯಲ್ ಖುಷಿಯಾಗಿದ್ಲು. ಆದ್ರೆ ಈ ಜಾಗದಲ್ಲಿ ಸಾವನ್ನಪ್ಪಿರೋರೆಲ್ಲ ಇಲ್ಲೇ ಟ್ರ್ಯಾಪ್ ಆಗಿದ್ದಾರೆ. ರಾಜರ್ನ ಆತ್ಮ ಕೂಡ ಇಲ್ಲೇ ಟ್ರ್ಯಾಪ್ ಆಗಿದೆ. ಹಾಗಾಗಿ ಬಾಯ್ಡ್ ಮತ್ತೆ ಜೇಡ್ ಹೇಳಿದ್ದ ಹಾಗೆ ಮಕ್ಕಳ ಮೂಳೆಗಳನ್ನ ತೆಗೆದು ಅವರಿಗೆ ಮುಕ್ತಿ ಸಿಗೋ ಹಾಗೆ ಮಾಡೋಕೆ ಅವ್ರಿಗೆ ಸಹಾಯ ಮಾಡಬೇಕು ಅಂತಿದ್ದಾಳೆ ಮ್ಯಾರಿಯಲ್. ಬಾಯ್ಡ್ ತಮ್ಮ ಮಗ ಎಲಿಸ್ ಜೊತೆ ರೋಡ್ಗೆ ಬಂದು ರಾತ್ರಿ ಆಗ್ತಿದ್ದಂಗೆ ಇದೇ ಜಾಗದಲ್ಲಿ ಒಂದು ಮಾನ್ಸ್ಟರ್ ಮೇಲೆ ನಾವು ದಾಳಿ ಮಾಡಬೇಕು. ರ್ಯಾಂಡಲ್ಗೆ ಗೊತ್ತು ಮಾನ್ಸ್ಟರ್ಸ್ ಯಾವ್ಯಾವ ಜಾಗದಲ್ಲಿ ಇರ್ತಾರೆ, ಅದನ್ನ ನೋಡ್ಕೊಂಡು ಒಂದು ಮಾನ್ಸ್ಟರ್ಗೆ ಟಾಟಮ್ ಇಂದ ಚುಚ್ಚಿ ಸೀದಾ ಶೆರೀಫ್ ಸ್ಟೇಷನ್ಗೆ ಓಡ್ ಹೋದ್ರೆ ಆಯ್ತು. ಅಕಸ್ಮಾತ್ ಮಾನ್ಸ್ಟರ್ ಡೋರ್ ನ ಬ್ಲಾಕ್ ಮಾಡಿದ್ರು ಅಂದ್ರೆ ಊರ್ ತುಂಬಾ ತಾಲಿಸ್ಮಾನ್ ಇರೋ ಮನೆಗಳಿದ್ದಾವೆ, ಬಸ್ಸು ಇದೆ, ಅಲ್ಲೆಲ್ಲಾದ್ರೂ ಓಡ್ ಹೋದ್ರೆ ಆಯ್ತು ಅಂತ ಬಾಯ್ಡ್ ಹೇಳಿದ್ರೆ, ಅಕಸ್ಮಾತ್ ಏನಾದ್ರೂ ತೊಂದ್ರೆ ಆದ್ರೆ ಏನ್ ಮಾಡೋದು ಅಂತ ಕೇಳ್ತಾನೆ ಎಲಿಸ್. ಬಾಯ್ಡ್ ನೀನು ಫಾತಿಮಾ ಹತ್ರ ಓಡ್ ಹೋಗು ಅಂತ ಹೇಳಲ್ಲ, ಆಗ ಸಿಚುವೇಶನ್ ಗೆ ತಕ್ಕ ಹಾಗೆ ಏನಾದ್ರೂ ಮಾಡಿದ್ರೆ ಆಯ್ತು ಅಂತ ಹೇಳ್ತಾರೆ. ಎಲ್ಲ ಓಕೆ. ಈ ಟಾಟಮ್ ಹಿಡ್ಕೊಂಡು ಮಾನ್ಸ್ಟರ್ ಮೇಲೆ ದಾಳಿ ಮಾಡೋಕೆ ಯಾರು ಬರ್ತಾರೆ ಅಂತ ಎಲಿಸ್ ಕೇಳ್ತಾನೆ. ಇದಕ್ಕೆ ಬಾಯ್ಡ್, ಇದೇನಪ್ಪ ನಿನಗ್ ಕಳ್ಸಕ್ಕಾಗುತ್ತಾ, ನಾನೇ ಮಾಡ್ತೀನಿ ಕೆಲಸ ಅಂತ ಹೇಳ್ತಾರೆ. ಹೆನ್ರಿ ಟಬಿತಾ ಹತ್ರ ಮಾತಾಡೋಕೆ ಅಂತ ಟಬಿತಾಳ ಮನೆಗೆ ಬರ್ತಾರೆ. ಆದ್ರೆ ಟಬಿತಾ ಈತನ್ ಯಾರು ಮನೆಯಲ್ಲಿ ಇಲ್ಲ, ಯಾಕಂದ್ರೆ ವಿಕ್ಟರ್ ಅವರನ್ನ ಮ್ಯಾನಿನ್ ಎಲ್ಲೋನ ಕಾರ್ ಹತ್ರ ಕರ್ಕೊಂಡು ಹೋಗಿದ್ದಾನೆ. ಮನೆ ಒಳಗೆ ಬಂದ ಹೆನ್ರಿ ಟೇಬಲ್ ಮೇಲೆ ಮಿರಾಂಡಾ, ಎಲೋಯಿಸ್ ಮತ್ತೆ ವಿಕ್ಟರ್ ನ ಡ್ರಾಯಿಂಗ್ ಇರೋದು ನೋಡಿ ಮತ್ತೆ ಎಮೋಷನಲ್ ಆಗಿದ್ದಾಗ್ಲೇ ಏನೋ ಬೀಪ್ ಸೌಂಡ್ ಬರ್ತಾ ಇದೆ. ಏನಿದು ಅಂತ ಹಿಂದಿರುಗಿ ನೋಡಿದಾಗ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ನ ಕಂಡೀಷನ್ ಚೆಕ್ ಮಾಡೋಕೆ ಮಾನಿಟರ್ ಇರುತ್ತಲ್ಲ, ಅದು ಕಾಣಿಸ್ತಿದೆ. ಜೊತೆಗೆ ಇವರ ಕೈಗೆ ಐವಿ ಡ್ರಿಪ್ ಹಾಕಿದೆ. ಹಿಂದೆನೆ ಅವರ ಮುಖಕ್ಕೆ ಬೆಳಕು ಬಿದ್ದಾಗ ಎಲ್ಲಾ ಮಾಯ ಆಯ್ತು. ಇದೇನಾಯ್ತು ಅಂತ ಹೆನ್ರಿಗೆ ಗೊತ್ತಾಗ್ತಿಲ್ಲ. ಆದ್ರೆ ನಮಗೆ ಗೊತ್ತು, ಸೋಫಿಯಾ ತನ್ನ ರಕ್ತ ಇವರ ಡ್ರಿಂಕ್ ಅಲ್ಲಿ ಹಾಕಿದ್ಲಲ್ಲ, ಅದರ ಎಫೆಕ್ಟ್ ಇದು. ಅದೇ ವಿಕ್ಟರ್, ಟಬಿತಾ ಮತ್ತೆ ಈತನ್ ಹಳೆ ಕಾರ್ಗಳಿರೋ ಜಾಗಕ್ಕೆ ಬಂದಿದ್ದಾರೆ. ಇಲ್ಲೇ ಮ್ಯಾನಿನ್ ಎಲ್ಲೋ ಮತ್ತೆ ಮಿರಾಂಡಾಳ ಕಾರ್ ಕೂಡ ಇದೆ. ವಿಕ್ಟರ್ ಮ್ಯಾನಿನ್ ಎಲ್ಲೋನ ಕಾರ್ ಡೋರ್ ಓಪನ್ ಮಾಡಿದಾಗ ಒಳಗೆ ಒಂದು ಬುಕ್ ಮತ್ತೆ ಅದರ ಮೇಲೆ ಒಂದು ಸಣ್ಣ ಬ್ಯಾಗ್ ಸಿಗುತ್ತೆ. ಬ್ಯಾಗ್ ಓಪನ್ ಮಾಡಿ ನೋಡಿದಾಗ ಇದರ ತುಂಬಾ ಹಲ್ಲುಗಳೇ ಇದಾವೆ. ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಈ ಸೀಸನ್ ನ ಮೊದಲನೇ ಎಪಿಸೋಡ್ ಅಲ್ಲಿ ಸೋಫಿಯಾ ಒಬ್ರು ಪ್ರೀಸ್ಟ್ ನ ಕಾರಲ್ಲಿ ಟೌನ್ ಗೆ ಬಂದ್ಲು. ಪ್ರೀಸ್ಟ್ ನ ಅವಳೆ ಸಾಯಿಸಿದ ನಂತರ 3ನೇ ಎಪಿಸೋಡ್ ಅಲ್ಲಿ ಅವರನ್ನ ಮಣ್ ಮಾಡೋಕ್ಕೂ ಮೊದಲು ಅವರ ನೆನಪಿಗೆ ಒಂದು ಹಲ್ಲನ್ನ ಕಿತ್ತಿಡ್ಕೊಂತಾಳೆ. ಅದೇ ರೀತಿ ಮೊದ್ಲಿಂದನೂ 100 ವರ್ಷಗಳಿಂದ ಮ್ಯಾನಿನ್ ಎಲ್ಲೋ ಮಾಡ್ತಾನೆ ಬಂದಿದ್ದಾನೆ. ಸೀರಿಯಲ್ ಕಿಲ್ಲರ್ ಗಳು ಮಾಡ್ತಾರಲ್ಲ, ನೆನಪಿಗೆ ತಾವು ಕೊಲೆ ಮಾಡಿದವ್ರಿಗೆ ಸಂಬಂಧಪಟ್ಟ ವಸ್ತುವನ್ನ ಅಥವಾ ಇನ್ನೇನಾದ್ರೂ ಇಟ್ಕೊಂಡಿರ್ತಾರಲ್ಲ, ಅದೇ ರೀತಿ. ಇದರ ಅರ್ಥ ಮ್ಯಾನಿನ್ ಎಲ್ಲೋ ತುಂಬಾನೇ ಜನರನ್ನ ಕೊಲೆ ಮಾಡಿದ್ದಾನೆ. ಅದೇ ಟಬಿತಾ ಮತ್ತೆ ಈತನ್ ಮಿರಾಂಡಾಳ ಕಾರ್ ನೋಡ್ಬೇಕಾದ್ರೆ ಮತ್ತೆ ಟಬಿತಾಗೆ ಒಂದು ವಿಷನ್ ಕಾಣಿಸುತ್ತೆ. ಮಿರಾಂಡಾ ಈ ಟೌನ್ ಗೆ ಕಾರಲ್ಲಿ ಬರ್ತಾ ಇರೋ ವಿಷನ್ ಅಂದ್ರೆ ಅವಳಿಗೆ ಹಿಂದಿನ ಜನ್ಮದ್ದು ನೆನಪಾಗ್ತಿದೆ. ಹೀಗಿದ್ದಾಗ ಕಾರ್ ಒಳಗೆ ಕುತ್ಕೊಂಡು ಹಳೆದನ್ನೆಲ್ಲ ಜೇಡ್ ತರ ನೆನ್ಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬಹುದಾಗಿತ್ತು. ಆದ್ರೆ ಅವಳು ಏನು ಮಾಡಲ್ಲ, ಸುಮ್ನಾಗ್ತಾಳೆ. ಈಗ ಮಾಡಿಲ್ಲ, ಆದ್ರೆ ಮುಂದಿನ ಎಪಿಸೋಡ್ಸ್ ಅಲ್ಲಿ ಖಂಡಿತ ಮಿರಾಂಡಾ ಟೌನ್ ಗೆ ಬಂದಾಗ ಏನಾಗಿತ್ತು, ಮ್ಯಾನಿನ್ ಎಲ್ಲೋ ಏನ್ ಮಾಡಿದ್ದ ಅಂತ ಫ್ಲಾಶ್ ಬ್ಯಾಕ್ ತೋರಿಸೋ ಸಾಧ್ಯತೆ ತುಂಬಾನೇ ಇದೆ. ಆದ್ರೆ ಈಗ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಡಿರೋ ಮಿಸ್ಟೇಕೋ ಇಲ್ಲ ಇದಕ್ಕೂ ಏನಾದ್ರೂ ಅರ್ಥ ಇದೆಯೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಏನದು ಅಂತ ಹೇಳ್ಬಿಡ್ತೀನಿ. ಮಿರಾಂಡಾ ಟೌನ್ ಗೆ ಬರ್ತಾ ಇರೋ ಕಾರ್ಗೂ ಈಗ ಟಬಿತಾ ಇದೇ ಮಿರಾಂಡಾಳ ಕಾರು ಅಂತ ತೋರಿಸ್ತಾ ಇದ್ದಳು. ಈ 2 ಕಾರ್ ಕೂಡ ಬೇರೆ ಬೇರೆ ತರ ಇದೆ. ಇಂಟೀರಿಯರ್ ನೋಡಿ ಸ್ನೇಹಿತರೆ, ಒಂಚೂರು ಮ್ಯಾಚ್ ಆಗ್ತಿಲ್ಲ. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ, ಇದು ಆರ್ಟ್ ಡಿಪಾರ್ಟ್ಮೆಂಟ್ ಅವರ ಮಿಸ್ಟೇಕಾ ಇಲ್ಲ ಇದಕ್ಕೂ ಏನಾದ್ರೂ ಅರ್ಥ ಇರ್ಬೋದಾ? ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಕ್ಟರ್ ಹಲ್ಲುಗಳನ್ನ ನೋಡಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ. ಇವನು ಈತನ್ಗೆ ಇದನ್ನ ತೋರ್ಸೋಕೆ ನೋಡಿದಾಗ ಟಬಿತಾ ವಿಕ್ಟರ್ ನ ತಡಿತಾಳೆ. ಈತನ್ ಹೆದರ್ಕೊಂತಾನೆ ಅಂತ. ವಿಕ್ಟರ್ ಯಾಕೆ ಈತನ್ಗೆ ಹಲ್ಲುಗಳನ್ನ ತೋರ್ಸೋಕೆ ಟ್ರೈ ಮಾಡ್ದ ಅಂದ್ರೆ, ವಿಕ್ಟರ್ ಅವರ ಅಮ್ಮ ಮಿರಾಂಡಾ ಹಿಂದಿನ ಜನ್ಮದಲ್ಲಿ ಟಬಿತಾ ತರನೇ ಇಬ್ಬರು ಮಕ್ಕಳ ಜೊತೆನೆ ಟೌನ್ ಗೆ ಬಂದಿದ್ಲು. ಆಮೇಲೆ ಮ್ಯಾನಿನ್
ಮ್ಯಾನಿನ್ ಎಲ್ಲೋ ಬಂದ. ಎಲ್ಲರೂ ಸಾವನ್ನಪ್ಪಿದ್ರು. ವಿಕ್ಟರ್ ಒಬ್ಬನೇ ಭಯದಲ್ಲಿ ತುಂಬಾನೇ ವರ್ಷಗಳಿಂದ ಈ ಜಾಗದಲ್ಲಿ ಬದುಕ್ತಾ ಇರ್ತಾನೆ. ಮತ್ತೆ ಟಬಿತಾ ಅದೇ ರೀತಿ ಇಬ್ಬರು ಮಕ್ಕಳ ಜೊತೆ ಬಂದಿದ್ದಾಳೆ. ಮ್ಯಾನಿನ್ ಎಲ್ಲೋ ಕೂಡ ಬಂದಿದ್ದಾನೆ. ಮತ್ತೆ ಹತ್ಯಾಕಾಂಡ ನಡೆಯೋ ಸಾಧ್ಯತೆ ಇದೆ. ಆಗ ಈತನ್ ವಿಕ್ಟರ್ ತರಾನೇ ಒಂಟಿಯಾಗಿ ಬದುಕೋ ಪರಿಸ್ಥಿತಿ ಬರ್ಬೋದು. ಮೊದ್ಲೇ ಈತನ್ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಎಂತ ಪರಿಸ್ಥಿತಿ ಬಂದ್ರು ಹೆದರ್ಕೋಬಾರ್ದು ಅಂತ ಹಲ್ಲುಗಳನ್ನ ಅವನಿಗೆ ತೋರ್ಸೋಕೆ ನೋಡ್ತಾನೆ. ಆದ್ರೆ ಈತನ್ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೋದ. ಟಬಿತಾ ಕೂಡ ವಿಕ್ಟರ್ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಸೋಫಿಯಾ ಬಾಯ್ಡ್ ಯಾಕೆ ಟಾಟಮ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಂತ ವಿಷಯ ತಿಳ್ಕೊಳ್ಳೋಕೆ ಬಾಯ್ಡ್ ಹತ್ರ ಬಂದಾಗ ಇವರು ಪ್ಲಾನ್ ಹೇಳೇ ಬಿಡ್ತಾರೆ. ಇವತ್ ರಾತ್ರಿ ಟಾಟಮ್ ಇಂದ ಮಾನ್ಸ್ಟರ್ ಗೆ ಚುಚ್ಚಿ ನೋಡ್ತೀನಿ, ವರ್ಕ್ ಆದ್ರೆ ಸುರಂಗಕ್ಕೆ ಹೋದಾಗ ಮಾನ್ಸ್ಟರ್ಸ್ ನ ವಿರುದ್ಧ ಇದೇ ವೆಪನ್ ಅಂತ ಹೇಳ್ತಾರೆ. ಇದೆಂಗಾಯ್ತು ಅಂದ್ರೆ ಪೊಲೀಸೇ ಕಳ್ಳಂಗೆ ಫೋನ್ ಮಾಡಿ ನೀನ್ ಎಲ್ಲಿದ್ಯೋ ಅಲ್ಲೇ ಇರು, ಅರೆಸ್ಟ್ ಮಾಡೋಕೆ ಬರ್ತಾ ಇದೀವಿ ಅಂದಂಗಾಯ್ತು. ನನಗೆ ವಿಚಿತ್ರ ಅನ್ಸಿದ್ದೇನಂದ್ರೆ ಎಲ್ಲವನ್ನ ಲೈಟ್ ಆಗಿ ತಗೊಳ್ಳೋ ಮ್ಯಾನಿನ್ ಎಲ್ಲೋ ಅಂದ್ರೆ ಸೋಫಿಯಾ ಮೊದ್ಲು ಕಾಗೆಗಳನ್ನ ನೋಡಿದಾಗ ಸೀರಿಯಸ್ ಆಗಿದ್ಲು. ಈಗ ಮತ್ತೆ ಟಾಟಮ್ ನ ನೋಡಿ ಸೀರಿಯಸ್ ಆಗಿದ್ದಾಳೆ. ಖಂಡಿತ ಇವರು ಸತ್ಯಕ್ಕೆ ಹತ್ರ ಇರೋದಂತೂ ನಿಜ. ಜೇಡ್ ಬಾರಲ್ಲಿ ವೈರ್ ಗಳ ಸಹಾಯದಿಂದ ಸುರಂಗದ ಮ್ಯಾಪ್ ಮಾಡ್ತಾ ಇದ್ದಾನೆ. ಪೇಪರ್ ಮೇಲೆ ಬರ್ದಿದ್ರೆ ಆಗ್ತಿತ್ತಲ್ಲ ಅಂತ ಕೆನಿ ಕೇಳಿದಾಗ ಇಲ್ಲ, ಈ ರೀತಿ ಮಾಡಿದ್ರೆ ಒಳ್ಳೇದು. ನನ್ ಕಂಪನಿನ ಕಟ್ಟೋಕು ಮುಂಚೆ ಇದೇ ರೀತಿ ಪ್ಲಾನ್ ಮಾಡ್ತಿದ್ದೆ. ಏನಾಗ್ತಿದೆ ಅಂತ ಕಣ್ಮುಂದೆ ಮಾಡೆಲ್ ತರ ಕಾಣಿಸ್ಬೇಕು, ಪೇಪರ್ ಮೇಲೆ ಬರೆಯೋದಲ್ಲ ಅಂತಿದ್ದಾನೆ. ಜೇಡ್ ಕೆನಿಗೆ ನೀನು ಇಲ್ಲಿಗೆ ಬರೋಕು ಮುಂಚೆ ಏನ್ ಮಾಡ್ತಿದ್ದೆ ಅಂತ ಕೇಳಿದಾಗ ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದೆ ಅಂತಾನೆ. ಈ ರೀತಿ ಹೇಳಿದ್ದೆ ತಡ ಜೇಡ್ ಕೆನಿಯನ್ನ ಕೋಚ್ ಅಂತ ಕರೆಯೋಕೆ ಶುರು ಹಚ್ಕೊಂಡ. ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಸ್ಪೋರ್ಟ್ಸ್ ನೆಟ್ಸೋರು, ಕೋಚ್ ಅಲ್ಲ ಸ್ನೇಹಿತರೆ. ಇದೇ ಸಮಯಕ್ಕೆ ಎಲಿಸ್ ಬಂದು ಕೆನಿನ ಹೊರಗೆ ಕರ್ಕೊಂಡು ಹೋದ. ಹೆನ್ರಿ ಕುಡಿಯೋಕೆ ಒಳಗೆ ಬಂದ್ರು. ಜೇಡ್ ಹೆನ್ರಿಗೆ ನೀವೇನ್ ಮಾಡ್ತಿದ್ರಿ ಇಲ್ಲಿಗೆ ಬರೋಕು ಮುಂಚೆ ಅಂತ ಕೇಳಿದಾಗ ಈಗ ಏನ್ ಮಾಡ್ತಿದ್ದೀನೋ ಅದನ್ನೇ ಮಾಡ್ತಿದ್ದೆ ಅಂತಾರೆ. ಇದು ನಿಜಾನೇ ಸ್ನೇಹಿತರೆ. ಟಬಿತಾ ಮೊದಲನೇ ಬಾರಿ ಹೆನ್ರಿಯ ಮನೆ ಹತ್ರ ಹೋದಾಗ್ಲೂ ಕುಡ್ದು ತಟ್ಟಾಡ್ಕೊಂಡೆ ಮನೆಗೆ ಬಂದಿದ್ರು. ಮನೆಯಲ್ಲೂ ಒಂದೇ ಸಮ ಕುಡಿತಾನೆ ಇರ್ತಾರೆ. ಇಲ್ಲೂ ಟೌನ್ಗೆ ಬಂದಾಗ್ಲಿಂದ ಸ್ವಲ್ಪ ಕುಡಿತಾ ಇದ್ದವರು. ಮಿರಾಂಡಾ ಬಗ್ಗೆ ಗೊತ್ತಾದ್ಮೇಲಂತೂ ಜೇಡ್ ತಯಾರು ಮಾಡಿದ್ದ ಎಣ್ಣೆ ಪೂರ್ತಿ ಇವರೇ ಖಾಲಿ ಮಾಡ್ತಾ ಇದ್ದಾರೆ. ಇಡೀ ಟೌನ್ ಅಲ್ಲಿ ಇರೋ ಎಣ್ಣೆ ಜೇಡ್ ಮತ್ತೆ ಹೆನ್ರಿ ಸೇರ್ಕೊಂಡೆ ಖಾಲಿ ಮಾಡ್ತಾ ಇರೋದು. ಜೇಡ್ ಸ್ವಲ್ಪ ಟೀ ಕುಡ್ದಂಗೆ ಕುಡಿತಾ ಇದ್ರೆ ಹೆನ್ರಿ ನೀರ್ ಕುಡ್ದಂಗೆ ಕುಡಿತಾ ಇದ್ದಾರೆ. ಹಾಗೆ ಜೇಡ್ ಮತ್ತೆ ಹೆನ್ರಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಮತ್ತೆ ಹೆನ್ರಿಗೆ ಬೀಪ್ ಸೌಂಡ್ ಕೇಳಿಸೋಕೆ ಶುರು ಆಯ್ತು. ಅದೇ ಹಾಸ್ಪಿಟಲ್ ಮಾನಿಟರ್ದು. ಹಿಂದೆನೆ ಹೆನ್ರಿಗೆ ಒಂದು ರೂಮ್ ಅಲ್ಲಿ ಎಚ್ಚರಿಕೆ ಆಗುತ್ತೆ. ಡಾಕ್ಟರ್ ನಿಮ್ಮ ಅಪ್ಪಂಗೆ ಪ್ರಜ್ಞೆ ಬಂದಿದೆ ಬನ್ನಿ ಅಂತ ವಿಕ್ಟರ್ ನ ಕರೀತಾರೆ. ವಿಕ್ಟರ್ ಈಗ ತಾನೇ ಆಫೀಸಿಂದ ಮೀಟಿಂಗ್ ಮುಗಿಸ್ಕೊಂಡು ಬಂದಿರೋ ತರ ಬಟ್ಟೆ ಹಾಕೊಂಡಿದ್ದಾನೆ. ವಿಕ್ಟರ್ ಹೆನ್ರಿನ ಮಾತಾಡಿಸ್ಬೇಕಾದ್ರೆ ಇವರಿಗೆ ಗೊತ್ತಾಯ್ತು ವಿಕ್ಟರ್ ಅಲ್ಲ ಮಾತಾಡಿಸ್ತಾ ಇರೋದು, ಜೇಡ್ ಮಾತಾಡಿಸ್ತಾ ಇರೋದು ಅಂತ. ಜೇಡ್ ನ ನೋಡಿ ಗಾಬರಿ ಆಗಿ ಇಲ್ಲಿಂದ ತಕ್ಷಣ ಹೊಡ್ತಾರೆ. ಜೇಡ್ ಯಾವ ಬ್ರ್ಯಾಂಡ್ ಹೊಡಿತಾವ್ರು ಇವರು ಅಂತ ಇವರ ಡ್ರಿಂಕ್ ಇರೋ ಗ್ಲಾಸ್ ನ ಸ್ಮೆಲ್ ಮಾಡಿ ನೋಡ್ತಾ ಇದ್ದಾನೆ. ಈಗ ಇಲ್ಲಿ ಏನಾಯ್ತು ಅಂತ ತುಂಬಾನೇ ತಲೆ ಕೆಡ್ಸ್ಕೊಳ್ಳೋದು ಬೇಡ ಸ್ನೇಹಿತರೆ. ಇದು ಹೆನ್ರಿಯ ಭ್ರಮೆ ಅನ್ನೋದಕ್ಕೆ ಎರಡು ಕಾರಣಗಳಿದೆ. ಒಂದು ಸೋಫಿಯಾಳ ರಕ್ತ, ಇನ್ನೊಂದು ಭ್ರಮೆ ಆದಾಗ ಹೆನ್ರಿ ಒಂದು ರೂಮ್ ಅಲ್ಲಿ ಇದ್ರಲ್ಲ ಅಲ್ಲಿ ಇವರ ಫ್ಯಾಮಿಲಿ ಫೋಟೋ ಇದೆ. ಮಿರಾಂಡಾ, ವಿಕ್ಟರ್ ಮತ್ತೆ ಎಲೋಯಿಸ್ ಜೊತೆ ಇವರು ಕೂಡ ಇರೋ ಒಂದು ಫೋಟೋ. ಮೇಲೆ ಇನ್ನ 2 ಫೋಟೋಸ್ ಇದೆ. ಈ ಫೋಟೋ ಅಲ್ಲಿ ಮರಗಳು ಸೇಮ್ ಸುರಂಗದ ಒಳಗೆ ಗೋಡೆ ಮೇಲೆ ಮಾಡಿರೋ ಪೇಂಟಿಂಗ್ ಅಲ್ಲಿ ಇರೋ ತರನೇ ಇದೆ. ಅದೇ ಲೈನ್ ತರ. ಈ ತನ್ನ ಅಡ್ವೆಂಚರ್ಸ್ ಆಫ್ ದ ಗ್ರ್ಯಾಂಡ್ ಗೂಲಿಗಾಗ್ ಬುಕ್ ಅಲ್ಲೂ ಗ್ರ್ಯಾಂಡ್ ಗೂಲಿಗಾಗ್ ಮತ್ತೆ ಸ್ಟೋರಿ ವಾಕರ್ ಫ್ರೆಡ್ ಇರೋ ಫೋಟೋ ಅಲ್ಲೂ ಮರಗಳು ಇದೇ ರೀತಿ ಇರೋದು. ತಾಲಿಸ್ಮಾನ್ ಮೇಲೂ ಅಷ್ಟೇ. ಅಂದ್ರೆ ಈ ರೀತಿ ಮರವನ್ನ ಬಿಡಿಸೋದು ಈ ಟೌನ್ಗೆ ಸಂಬಂಧಪಟ್ಟಿದ್ದು. ಇದೆಲ್ಲ ಹೆನ್ರಿಗೆ ಈ ರೀತಿ ಭ್ರಮೆ ಯಾಕಾಗ್ತಿದೆ ಅಂದ್ರೆ ಇಲ್ಲಿ ನಡೀತಾ ಇರೋದೆಲ್ಲ ಕನ್ಸು ಅಂತ ಸೋಫಿಯಾ ಮೊದ್ಲೇ ತಲೆಗೆ ತುಂಬಿದ್ದಾಳೆ. ಈಗ ಭ್ರಮೆ ಆದಾಗ ಇವ್ರಿಗೆ ಎಚ್ಚರಿಕೆ ಆಗಿತ್ತಲ್ಲ ಅದೇ ನಿಜ ಅಂತ ಅನ್ಕೊಳ್ಳೋ ಹಾಗೆ ಮ್ಯಾನಿನ್ ಎಲ್ಲೋ ಮಾಡ್ತಾ ಇರೋದು. ಮತ್ತೆ ಆ ರೂಮ್ ಅಲ್ಲಿ ಇವ್ರಿಗೆ ಹುಷಾರಿಲ್ಲ, ಅಲ್ಲಿ ಪ್ರಜ್ಞೆ ತಪ್ಪಿ ವಾಪಸ್ ಟೌನ್ಗೆ ಬಂದಿರೋ ಹಾಗೆ ಕನ್ಸು ಬೀಳ್ತಾ ಇದೆ ಅಂತ ಹೆನ್ರಿ ಅನ್ಕೊಂಡಿರ್ತಾರೆ. ಇದೇ ತರ ಬಾಯ್ಡ್ ನ ಹೆಂಡತಿ ಆಬಿಗೂ ಆಗಿತ್ತು ಅನ್ಸುತ್ತೆ. ಅದಕ್ಕೆ ಇಲ್ಲಿ ನಡೀತಾ ಇರೋದೆಲ್ಲ ಕನ್ಸು. ಇವರಿಗೆ ಶೂಟ್ ಮಾಡಿ ಸಾಯಿಸಿದ್ರೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ ಅಂತ ಎಲ್ಲರಿಗೂ ಶೂಟ್ ಮಾಡೋಕೆ ಶುರು ಮಾಡಿರ್ಬೋದು. ಡೈನರ್ ಅಲ್ಲಿ ಜೂಲಿ ಮತ್ತೆ ಎಲ್ಜಿನ್ ಇಬ್ರು ಮಾತಾಡಬೇಕಾದ್ರೆ ಜೂಲಿಗೆ ಟೆನ್ಷನ್ ಆಗ್ತಿರೋದೇನಂದ್ರೆ ಸತ್ಯದ ಹಿಂದೆ ಹೋದ ಜಿಮ್ಗೆ ಏನಾಯ್ತೋ ಅದೇ ರೀತಿ ಟಬಿತಾಗೂ ಕೂಡ ಆಗ್ಬೋದು ಅಂತ. ಟಬಿತಾಗೆ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂತ ಕಾಣಿಸ್ತಿರೋದೆಲ್ಲ ರಿಯಲ್ ಅಲ್ಲ ಅಂತ ಹೇಳ್ತಿದ್ದಾಳೆ. ಆದ್ರೆ ಎಲ್ಜಿನ್ ಈ ಜಾಗ ಗೆಲ್ತಿರೋದು ಹೇಗೆ ಅಂದ್ರೆ ಬರೀ ಸುಳ್ಳನ್ನ ನಮಗೆ ತೋರಿಸಿ ಕಣ್ಮುಂದೆನೇ ಇರೋ ಸತ್ಯ ಕಾಣದೇ ಇರೋ ಹಾಗೆ ಮಾಡ್ತಿದೆ ಅಂತಾನೆ. ಬಾಯ್ಡ್ ಟೌನ್ ಅಲ್ಲಿ ಇರೋ ಎಲ್ಲರ ಮನೆಗಳಿಗೂ ಹೋಗಿ ನೀವು ರಾತ್ರಿ ಡೋರ್ ಹತ್ರನೇ ಇರಿ, ನಾನು ಮಾನ್ಸ್ಟರ್ಗೆ ಟಾಟಮ್ ಇಂದ ಚುಚ್ಚಿ ಓಡ್ ಬರ್ತೀನಿ, ಯಾರ್ ಮನೆಗೆ ಹೋಗ್ಬೇಕಾಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾ ಸಾರಾಳ ಮನೆ ಹತ್ರ ಬರ್ತಾರೆ. ಸಾರಾ ನಾನೇ ಈ ಕೆಲಸ ಮಾಡ್ತೀನಿ ಅಂತಿದ್ದಾಳೆ. ಮಗ ಆಗಿ ಎಲಿಸ್ ಒಂದ್ ಮಾತು ಈ ರೀತಿ ಹೇಳಿಲ್ಲ. ಆದ್ರೆ ಬಾಯ್ಡ್ ಬೇಡ, ನಾನು ಟನಲ್ಗೆ ಹೋದಾಗ ನಿನ್ನ ಸಹಾಯ ಬೇಕಾಗುತ್ತೆ ಅಂತ ಹೇಳಿ ಹೊರಡ್ತಾರೆ. ಅದೇ ಸೋಫಿಯಾ ಕೊಟ್ಟಿಗೆ ಹತ್ರ ಕೋಳಿ ಮೊಟ್ಟೆ ಹುಡ್ಕೊಂಡ್ ಬಂದಿದ್ದಾಳೆ. ಒಂದೊಂದು ಮೊಟ್ಟೆನ ತಗೊಂಡು ವಾಸನೆ ನೋಡಿ ಕೊನೆಗೂ ಒಂದು ಮೊಟ್ಟೆಯನ್ನ ಸೆಲೆಕ್ಟ್ ಮಾಡ್ತಾಳೆ. ಈ ರೀತಿ ಚೆಕ್ ಮಾಡಿ ಫರ್ಟಿಲೈಸ್ ಆಗಿರೋ ಮೊಟ್ಟೆಯನ್ನ ತಗೊಂಡಿದ್ದು ಇವಳು. ನಾವು ತಿನ್ನೋ ಮೊಟ್ಟೆ ಎಲ್ಲ ಆಲ್ಮೋಸ್ಟ್ ಅನ್ಫರ್ಟಿಲೈಸ್ಡ್ ಆಗಿರ್ತವೆ. ಇವಳು ಜೀವ ಇರೋ ಮೊಟ್ಟೆಯನ್ನ ಸೆಲೆಕ್ಟ್ ಮಾಡಿ ಸೀದಾ ಶೆಡ್ಗೆ ರಾಜರ್ನ ಬಾಡಿ ಹತ್ರ ಬರ್ತಾಳೆ. ಮೊಟ್ಟೆಯನ್ನ ಕೈಯಲ್ಲಿ
ಕೈಯಲ್ಲಿ ಹಿಡ್ಕೊಂಡು ಮಂತ್ರ ಹೇಳೋಕೆ ಶುರು ಮಾಡ್ತಾಳೆ. ಮಂತ್ರ ಹೇಳಿ ಆದ್ಮೇಲೆ ಈಗ 3 ದಾರಿ ಕೂಡೋ ಕಡೆ ಹೋಗಿ ಹೊಡೆದ್ ಬರ್ತಾಳೆ ಅಂತ ಅನ್ಕೊಂಡೆ, ಆದ್ರೆ ಇಲ್ಲ, ರಾಜರ್ನ ಎದೆ ಮೇಲೆನೆ ಹೊಡೆದ್ ಬಿಡ್ತಾಳೆ. ಮೊಟ್ಟೆಯಿಂದ ರಕ್ತ ಕೂಡ ಬಂತು. ಅಂದ್ರೆ ಇದ್ರಲ್ಲಿ ಬೆಳೀತಾ ಇದ್ದ ಜೀವವನ್ನ ಸಾಯಿಸಿ ರಾಜರ್ಗೆ ಜೀವ ತುಂಬೋಕೆ ನೋಡ್ತಿದ್ದಾಳೆ ಸೋಫಿಯಾ. ಇವಳು ಸೇಮ್ ಮಾಟಗಾತಿ ತರ ಯಾಕೆ ಆಡ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಮಾಟ ಮಂತ್ರ ಮಾಡೋ ತರ ಮೊಟ್ಟೆ ಹೊಡೆದು ಮಂತ್ರ ಎಲ್ಲ ಹೇಳೋದ್ರ ಜೊತೆಗೆ ಹಲ್ಲುಗಳನ್ನ ಕೂಡ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಎಲ್ಲ ನೋಡಿದ್ರೆ ನನಗೆ ಒಂದು ಡೌಟ್ ಬರ್ತಾ ಇದೆ. ಮ್ಯಾನಿನ್ ಎಲ್ಲೋ ಈಗ ಸೋಫಿಯಾಳ ರೂಪದಲ್ಲಿ ಬಂದಿದ್ದಾನೆ, ಆದ್ರೆ ಮ್ಯಾನಿನ್ ಎಲ್ಲೋನ ರೂಪ ಕೂಡ ರಿಯಲ್ ಅಂತ ಏನ್ ಗ್ಯಾರಂಟಿ? ಯಾರೋ ಮಾಟಗಾತಿನೇ ಮ್ಯಾನಿನ್ ಎಲ್ಲೋನ ರೂಪದಲ್ಲಿ ಬಂದಿದ್ದಳೋ ಏನೋ. ಅಂದ್ರೆ ಮ್ಯಾನಿನ್ ಎಲ್ಲೋನ ನಿಜವಾದ ರೂಪ ಬೇರೆನೆ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಇದು ಒಂದು ಥಿಯರಿ ಅನ್ಕೊಂಡು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಮುಂದೆ ಬೇಕಾಗ್ಬೋದು. ಸಂಜೆ ಆಗ್ತಿದ್ದಂಗೆ ಕಾಲೋನಿ ಹೌಸ್ ನ ಡೋರ್ ಮುಚ್ಚೋ ಟೈಮ್ ಅಲ್ಲಿ ಸೋಫಿಯಾ ಸ್ಯಾರಳ ಮನೆಯಲ್ಲಿ ಇಲ್ಲಿವರೆಗೂ ಇದ್ದವಳು ನನಗೆ ಮಾನ್ಸ್ಟರ್ಸ್ ಕಂಡ್ರೆ ಭಯ ಅಂತ ಕಾಲೋನಿ ಹೌಸ್ ಒಳಗೇನೆ ಇರ್ತೀನಿ ಅಂತಾಳೆ. ಅದೇ ಬಾಯ್ಡ್ ಶೆರೀಫ್ ಸ್ಟೇಷನ್ ಗೆ ಬಂದಾಗ ಇಲ್ಲೇ ಎಲಿಸ್ ಮತ್ತೆ ಕೆನ್ನಿ ಇದ್ದಾರೆ. ಇವರಿಬ್ರು ಬಾಯ್ಡ್ ನ ಹೊರಗೆ ಕಳ್ಸೋದು ಬೇಡ ಅಂತ ನಿರ್ಧಾರ ಮಾಡಿದರೆ. ಅದಕ್ಕೆ ಕೆನ್ನಿ ನಾನು ಈ ಕೆಲಸ ಮಾಡೋಕೆ ಹೋಗ್ತೀನಿ, ನೀವು ಬೇಡ ಅಂತ ಹೇಳ್ತಾನೆ. ಬಾಯ್ಡ್ ಇವ್ರು ಏನೇ ಹೇಳಿದ್ರು ಕೇಳ್ತಿಲ್ಲ. ಈಗ್ಲೂ ಎಲಿಸ್ ನಾನ್ ಹೋಗ್ತೀನಿ ಬಿಡಿ ಅಂತಿಲ್ಲ, ಕೆನ್ನಿನೇ ಹೋಗ್ತಾನೆ, ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಿದ್ದಾನೆ. ಹಾಗಾದ್ರೆ ಕೆನ್ನಿನ ಕಳ್ಕೊಳ್ಳೋಕೆ ಇಷ್ಟನಾ ಅಂತ ಎಲಿಸ್ಗೆನೆ ಬಾಯ್ಡ್ ಬೈತಾರೆ. ಕೆನ್ನಿ ಯಾಕೆ ಇವ್ರು ಹೋಗೋದು ಬೇಡ ಅಂತಿದ್ದಾನೆ ಅಂದ್ರೆ ಸರಿಯಾದ ಸಮಯಕ್ಕೆ ಮಾನ್ಸ್ಟರ್ಸ್ ಬಂದಾಗ ಕೈಕಾಲು ಶೇಕ್ ಆಗೋಕೆ ಶುರು ಆದ್ರೆ ಏನ್ ಕತೆ ಅಂತ. ಈಗ ಮಾತಾಡ್ಬೇಕಾದ್ರೇನೆ ಬಾಯ್ಡ್ ನ ಕೈ ಶೇಕ್ ಆಗೋಕೆ ಶುರು ಆಗುತ್ತೆ. ಅದಕ್ಕೆ ಕೊನೆಗೂ ಕೆನ್ನಿನೇ ಹೊರಗೆ ಹೋಗೋಕೆ ರೆಡಿ ಆಗಿ ಟಾಟೆಮ್ ಎತ್ಕೊಂಡು ಶೆರೀಫ್ ಸ್ಟೇಷನ್ ಇಂದ ಹೊರಗೆ ಬರ್ತಾನೆ. ಅಂದ್ರೆ ಹಾಲ್ ಹಾಕೋಕೆ ಬರಲ್ವಾ, ಅವರ ರೀತಿ ಬಟ್ಟೆ ಹಾಕಿರೋ ಮಾನ್ಸ್ಟರ್ ಹತ್ರ ಬಂದು ಕೆನ್ನಿ ಟಾಟೆಮ್ ಇಂದ ಚುಚ್ತಿದ್ದಂಗೆ ಜೋರಾಗಿ ಕಿರ್ಚಾಡ್ತಿದ್ದಾನೆ. ಇನ್ನೇನ್ ಇವನ ಕತೆ ಮುಗೀತು ಅನ್ನೋ ಅಷ್ಟ್ರಲ್ಲಿ ಮಾನ್ಸ್ಟರ್ ಹೇಳ್ತಾನೆ, ಪ್ಲಾನ್ ಫ್ಲಾಪ್ ಆಯ್ತು. ಕೆನ್ನಿ ಸುತ್ತ ಇರೋ ಮನೆಗಳನ್ನ ನೋಡ್ತಾ ಇದ್ದಾನೆ. ಎಲ್ಲಾ ಮನೆಗಳ ಡೋರ್ ಹತ್ರ ಮಾನ್ಸ್ಟರ್ ಗಳು ನಿಂತಿದ್ದಾವೆ. ಯಾಕಪ್ಪ ಪ್ಲಾನ್ ಸರಿಯಾಗಿ ವರ್ಕ್ ಆಗ್ತಿಲ್ವಾ ಅಂತ ಈ ಮಾನ್ಸ್ಟರ್ ಕೇಳಿದಾಗ ಕೆನ್ನಿ ಬಸ್ ನ ನೋಡಿ ತಕ್ಷಣ ಬಸ್ ಒಳಗೆ ಓಡ್ ಬರ್ತಾನೆ. ಆದ್ರೆ ಡೋರ್ ಕ್ಲೋಸ್ ಮಾಡೋ ಅಷ್ಟ್ರಲ್ಲಿ ಫಾತಿಮಾಳ ಮಗ ಬಂದ. ಈಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗೋದೇನಂದ್ರೆ ಫಾತಿಮಾ ಗಾಲೆಮ್ ನ ಮಾಡ್ಬೇಕಾದ್ರೆ ನಾನು ನನ್ನ ಮಗನ ಜೊತೆ ಯಾವ್ದೋ ರೀತಿ ಕನೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾನೆ ಇದ್ಲು. ಈಗ ಮತ್ತೆ ಕನೆಕ್ಟ್ ಆಗ್ತಾಳೆ. ಅದಕ್ಕೆ ಮಗ ಏನ್ ನೋಡ್ತಾ ಇದ್ದನೋ ಅದೇ ಫಾತಿಮಾಗೂ ಕಾಣಿಸ್ತಾ ಇದೆ. ಅಂದ್ರೆ ಕೆನಿ ಕಾಣಿಸ್ತಾ ಇದ್ದಾನೆ. ಕೆನಿ ಮಾನ್ಸ್ಟರ್ ಇಂದ ತಪ್ಪಿಸ್ಕೊಂಡು ಹೋಗಿ ಬಸ್ ಮೇಲೆ ಹತ್ತುತ್ತಾ ಇರೋದೆಲ್ಲ ಕಾಲೋನಿ ಹೌಸ್ ಇಂದಾನೆ ಫಾತಿಮಾಗೆ ಕಾಣಿಸ್ತಾ ಇದೆ. ಆದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈಗ ಫಾತಿಮಾಳ ಮಗ ಕೂಡ ಬಸ್ ಮೇಲೆ ಬಂದಿದ್ರಿಂದ ಕೆನಿಗೆ ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕೆ ಜಾಗ ಇಲ್ಲ. ಮಾನ್ಸ್ಟರ್, ನಿಮ್ಮಪ್ಪನ ನಾನೇ ಸಾಯಿಸಿದ್ದು, ನಿಮ್ಮಪ್ಪ ಫನ್ನಿಯಾಗಿ ಶಬ್ದ ಮಾಡ್ತಿದ್ದ, ಅದೇ ರೀತಿ ನೀನು ಸಾಯ್ಬೇಕಾದ್ರೆ ಶಬ್ದ ಮಾಡ್ತೀಯ ಅಂತ ಮಾನ್ಸ್ಟರ್ ನ ರೂಪಕ್ಕೆ ಬಂದು ಇನ್ನೇನು ದಾಳಿ ಮಾಡೋಕೆ ನೋಡಿದಾಗ ಫಾತಿಮಾ ನಿಂತ್ಕೋ ಅಂತ ಜೋರಾಗಿ ಕಿರ್ಚ್ಕೊಂತಾಳೆ. ಮಾನ್ಸ್ಟರ್ ದಾಳಿ ಮಾಡದೆ ಸುಮ್ನೆ ನಿಂತ್ಕೊಂತಾನೆ. ಇದೇ ಸಿಕ್ಕಿದ್ ಚಾನ್ಸ್ ಅಂತ ಕೆನಿ ಓಡ್ ಬಂದು ಮಾನ್ಸ್ಟರ್ ನ ಬಸ್ ಮೇಲಿಂದ ಕೆಳಗೆ ತಳ್ಳಿ ಬಸ್ ಒಳಗೆ ಬಂದು ಡೋರ್ ಕೂಡ ಹಾಕೊಂತಾನೆ. ಬಸ್ ಅಲ್ಲಿ ತಾಲಿಸ್ಮಾನ್ ಇದೆ. ಈಗ ಕೆನಿ ಬಚಾವಾದ. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಅಲ್ಲಿ ಸೋಫಿಯಾ ಮತ್ತೆ ಮಂತ್ರ ಹೇಳೋಕೆ ಶುರು ಮಾಡಿದ್ದಾಳೆ. ಇದರಿಂದ ರಾಜರ್ ಎಚ್ಚರಗೊಳ್ತಾನೆ. ಬಾಯಿಗೆ ಹಾಕಿರೋ ಒಲಿಗೆ ಬಿಚ್ಕೊಳ್ಳೋಕೆ ಟ್ರೈ ಮಾಡಿ ಆಗದೆ ಇದ್ದಾಗ ದವಡೆಯನ್ನೇ ಜೋರಾಗಿ ಎಳೆದು ಒಲಿಗೆ ಬಿಚ್ಕೊಂಡು ಕಾಲೋನಿ ಹೌಸ್ ಒಳಗೆ ನುಗ್ತಾನೆ. ಒಬ್ಬ ವ್ಯಕ್ತಿ ಗಂಟೆ ಹೊಡೆದು ಇಡೀ ಕಾಲೋನಿ ಹೌಸ್ ಗೆ ಅಲರ್ಟ್ ಮಾಡ್ತಿದ್ದಾನೆ. ಹೇಗೋ ಎಲ್ಜಿನ್ ಇಲ್ಲೇ ಇದ್ದ. ಮಾನ್ಸ್ಟರ್ಸ್ ಒಳಗೆ ಬರೋ ಅಷ್ಟರಲ್ಲಿ ಡೋರ್ ಲಾಕ್ ಮಾಡ್ತಾನೆ. ರಾಜರ್ ಒಬ್ಬ ವ್ಯಕ್ತಿಯನ್ನ ಹಿಡ್ಕೊಂಡು ದಾಳಿ ಮಾಡಿದಾಗ ಇಲ್ಲೇ ಇದ್ದ ಇನ್ನೊಂದು ಟಾಟೆಮ್ ಇಂದ ರಾಜರ್ಗೆ ಚುಚ್ಚಿ ಮತ್ತೆ ಅವನನ್ನ ಸಾಯಿಸ್ತಾನೆ ಎಲ್ಜಿನ್. ಇದನ್ನ ನೋಡ್ತಿರೋ ಸೋಫಿಯಾ ರಾಜರ್ ಯಾರನ್ನು ಸಾಯಿಸ್ಲೇ ಇಲ್ವಲ್ಲ ಅಂತ ದುಃಖ ಪಡಲ್ಲ, ಸ್ಮೈಲ್ ಮಾಡ್ತಾ ಇದ್ದಾಳೆ. ಯಾಕೆ ಅಂತ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಮುಂದಿನ ಎಪಿಸೋಡ್ ನ ಟೀಸರ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಬಾಯ್ಡ್ ಇನ್ನು ಸುರಂಗಕ್ಕೆ ಜನರನ್ನ ಕರ್ಕೊಂಡು ಹೋಗೋಕೆ ನಿರ್ಧಾರ ಮಾಡಿಲ್ಲ. ಯಾಕಂದ್ರೆ ಕೆನಿ ಮಾನ್ಸ್ಟರ್ ನ ಸಾಯಿಸೋಕೆ ನೋಡಿದಾಗ ಮಾನ್ಸ್ಟರ್ ಸಾಯ್ಲಿಲ್ವಲ್ಲ, ಅದಕ್ಕೆ ಯಾರು ಸಾಯ್ದಲೆ ಸುರಂಗಕ್ಕೆ ಹೋಗಿ ಸೇಫ್ ಆಗಿ ಬರೋ ಪ್ಲಾನ್ ಇನ್ನೂ ಮಾಡ್ತಾನೆ ಇದ್ದಾರೆ. ಬಾಯ್ಡ್ ಕೆನಿಗೆ ಈ ವಿಷಯವಾಗಿ ಹೇಳ್ಬೇಕಾದ್ರೆ ಹಿಂದೆಯಿಂದ ಏನೋ ಶಬ್ದ ಕೇಳಿಸುತ್ತೆ, ಯಾರೋ ಶೂಟ್ ಮಾಡ್ತಿರೋ ರೀತಿ ಶಬ್ದ. ಅದೇನು ಅಂತ ಎಪಿಸೋಡ್ ರಿಲೀಸ್ ಆದಾಗ್ಲೇ ನೋಡ್ಬೇಕು. ಇದಾದ್ಮೇಲೆ ಒಂದು ಬಾಡಿಯನ್ನ ಕಾಲೋನಿ ಹೌಸ್ ನ ಹೊರಗೆ ಸುಟ್ ಹಾಕ್ತಾ ಇದ್ದಾರೆ. ಮೋಸ್ಟ್ಲಿ ಇದು ರಾಜರ್ದೇ ಆಗಿರುತ್ತೆ. ಬಾಯ್ಡ್, ಎಲಿಸ್ ಮತ್ತೆ ಡಾನಾ ಫಾತಿಮಾ ಹತ್ರ ಮಾತಾಡೋಕೆ ಬಂದಿದ್ದಾರೆ. ಫಾತಿಮಾನ ಕೆನಿಯನ್ನ ಕಾಪಾಡಿದ್ದು ಅನ್ನೋ ವಿಷಯ ಕೂಡ ಇವಳು ಹೇಳ್ತಾ ಇದ್ದಾಳೆ. ಈತನ್ ವಿಕ್ಟರ್ ಹತ್ರ ತಾನೇ ಬಂದಿದ್ದಾನೆ. ಯಾಕಂದ್ರೆ ಮುಂದೆ ಅಕಸ್ಮಾತ್ ವಿಕ್ಟರ್ ಹೇಳ್ದಂಗೆ ಈತನ್ ಒಬ್ನೇ ಈ ಜಾಗದಲ್ಲಿ ಉಳ್ಕೊಂಡ ಅಂದ್ರೆ ಸರ್ವೈವ್ ಆಗೋದಕ್ಕೆ ಸರ್ವೈವಲ್ ಸ್ಕಿಲ್ಸ್ ಬೇಕಲ್ಲ, ಅದನ್ನ ವಿಕ್ಟರೇ ಹೇಳ್ಕೊಡ್ತಾನೆ ಅಂತ ಈತನ್ ಬಂದಿದ್ದಾನೆ. ಆದ್ರೆ ಟಬಿತಾ ಹಾಗೇನು ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ನಂತರ ಬಾಯ್ಡ್ ಅಥವಾ ಯಾರಾದ್ರೂ ಸುರಂಗಕ್ಕೆ ಹೋಗೋದು ಬೇಡ ಅಂತ ಜೇಡ್ಗೆ ಹೇಳಿದ್ರು ಏನೋ. ಅದಕ್ಕೆ ಜೇಡ್ ತುಂಬಾನೇ ಕೋಪ ಮಾಡ್ಕೊಂಡು ಕಿರ್ಚಾಡ್ತಾ ಇದ್ದಾನೆ. ಮೊದ್ಲು ಈ ಜಾಗದಲ್ಲಿ ಯಾರು ಹೊರಗೆ ಹೋಗೋಕೆ ರಿಸ್ಕ್ ತಗೊಂಡೇ ಇಲ್ಲ ಅನ್ಸುತ್ತೆ, ಅದಕ್ಕೆ ಇನ್ನು ಇಲ್ಲೇ ತಗ್ಲಾಕೊಂಡಿದ್ದಾರೆ. ರಿಸ್ಕ್ ತಗೊಂಡ್ರೇನೆ ಕೆಲಸ ಆಗೋದು ಅಂತ ತಾನು ಸುರಂಗದ ಮ್ಯಾಪ್ ಮಾಡಿದ್ನಲ್ಲ ಅದನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ ಕೋಪದಲ್ಲಿ. ಅಷ್ಟೆಲ್ಲ ಟಬಿತಾಗೂ ಕೂಡ ಕನೆಕ್ಷನ್ ಇಲ್ದೇ ಇರೋ ಫೋನ್ ರಿಂಗ್ ಆಗ್ತಿರೋದು ಕೇಳಿಸ್ತಾ ಇದೆ. ಮುಂದಿನ ಎಪಿಸೋಡ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಹಾಗಿದೆ ಸ್ನೇಹಿತರೆ. ರಿಲೀಸ್ ಆಗ್ತಿದ್ದಂಗೆ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಅಬ್ಸೆಷನ್ ವಿಡಿಯೋ ಕಡೆ ಹೋಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.